ಏನಿದೆ ಯಾವ ಥರ ಕ್ವಶನ್ಸ್ ಬರುತ್ತೆ ನೋಡಿ. ಒಂದು ಫಸ್ಟ್ ಕ್ವಶನ್ ಇಲ್ಲಿದೆ, ಬ್ಯಾಗ್ ಕಂಟೈನಿಂಗ್ 9 ಡಿಸ್ಕ್ ಅಂತ ಹೇಳ್ತಾರೆ. 9 ಡಿಸ್ಕ್ ಅಂದರೆ ಬಾಲ್ ಅಂತ ಅನ್ಕೊಳ್ಳಿ. ಅದು ಯಾವ ಥರ ಇದೆ, 4 ರೆಡ್ ಇದ್ದಾವೆ, 3 ಬ್ಲೂ ಇದ್ದಾವೆ, 2 ಯೆಲ್ಲೋ ಇದೆ. ಅಂದರೆ ಇಲ್ಲೊಂದು ಬಾಕ್ಸ್ ಇದೆ, ಈ ಬಾಕ್ಸಲ್ಲಿ ಅಥವಾ ಬ್ಯಾಗಲ್ಲಿ 4 ರೆಡ್ ಬಾಲ್ ಇದಾವೆ ಅಂತ ಹೇಳ್ತಾರೆ, ಅಥವಾ ರೆಡ್ ಡಿಸ್ಕ್ ಇದೆ, 3 ಬ್ಲೂ ಇದೆ ಅಂತ ಹೇಳ್ತಾರೆ, 2 ಯೆಲ್ಲೋ ಇದೆ. ಓಕೆ, ಸೊ ಟೋಟಲ್ ಎಷ್ಟಾಯಿತು, 9 ಬಾಲ್ಸ್ ಇದ್ದಾವೆ. ಸೊ ಓಕೆ, 9 ಬಾಲ್ಸಲ್ಲಿ ಏನು ಹೇಳ್ತಾರೆ, ಎಲ್ಲನೂ ಏನಿದೆ ಸೇಮ್ ಶೇಪ್ ಮತ್ತು ಸೈಜಲ್ಲಿ ಸೇಮ್ ಇದ್ದಾವೆ. ಈ ಡಿಸ್ಕ್ ಈಸ್ ಡ್ರಾನ್ ಅಂದರೆ ಒಂದೊಂದು ರ್ಯಾಂಡಮ್ ಆಗಿ ನಾನು ತೊಗೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಬ್ಯಾಂಗಿಂದ. ಕ್ಯಾಲ್ಕುಲೇಟ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಒಂದು ಬಾಲ್ನ ತೊಗೊತಾ ಇದ್ದೀನಿ ಅಥವಾ ಒಂದು ಡಿಸ್ಕ್ನ ತೊಗೊತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಈ ಎಲ್ಲಾನು ಪಾಸಿಬಿಲಿಟೀಸ್ ಆಗುತ್ತಲ್ವಾ, ಅಂದರೆ ನಮ್ಮದು ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಈ 4 + 3 + 2 ಟೋಟಲಿ 9 ಆಗುತ್ತೆ. ಅಂದರೆ ಎನ್ ಆಫ್ ಎಸ್ ಎಷ್ಟಾಗ್ಬಿಡ್ತು ಅಂದರೆ ಇಲ್ಲಿ 9 ಎಲಿಮೆಂಟ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಎಲ್ಲಾನು ಪಾಸಿಬಿಲಿಟೀಸ್ ಆಗುತ್ತೆ. ಇದರಲ್ಲಿ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅವರು ಅಂದರೆ ಇವೆಂಟ್ ಏನು ನಾವು ಇಲ್ಲಿ ತೊಗೊಳ್ಬೇಕು, ಸೆಲೆಕ್ಟ್ ದ ಡಿಸ್ಕ್ ಇಸ್ ಎ ರೆಡ್ ಡಿಸ್ಕ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಡಿಸ್ಕ್ ಅಂತ ಬರೀ ಅಥವಾ ಬಾಲ್ ಅಂತ ಬರೋದು ನಡೆಯುತ್ತೆ, ಬಟ್ ಇಲ್ಲಿ ಡಿಸ್ಕ್ ಅಂತ ತೊಗೊಂಡಿದ್ರೆ ಸೆಲೆಕ್ಟ್ ದ ರೆಡ್ ಡಿಸ್ಕ್, ಅದನ್ನು ನಾನು ಎ ಅಂತ ಕೊಡ್ತೀನಿ. ಇವಾಗ ಇದ್ರದ್ದು ಪ್ರೊಬ್ಯಾಬಿಲಿಟಿ ಆಫ್ ಏನ ಫೈಂಡ್ ಮಾಡಬೇಕು. ಎಷ್ಟು ಸಿಂಪಲ್ ಇದೆ ನೋಡಿ. ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಏನು ಹೇಳುತ್ತೆ, ಎನ್ ಆಫ್ ಎಸ್ ಬರೀಬೇಕು, ಕೆಳಗಡೆ ಮೇಲ್ಗಡೆ ಎನ್ ಆಫ್ ಎ ಬರೀಬೇಕು. ಓಕೆ, ಎನ್ ಆಫ್ ಎಸ್ ನಾನು ಆಲ್ರೆಡಿ ಹೇಳಿದೆ 9 ಇದೆ ಅಂತ, 9 ಬರೀತೀರಾ. ಎನ್ ಆಫ್ ಎ ಅಂತಂದರೆ ರೆಡ್ ಬಾಲ್ಸ್ಗಳು ಎಷ್ಟಿದೆ, ರೆಡ್ ಡಿಸ್ಕ್ಗಳು ಎಷ್ಟಿದ್ದಾವೆ, 4 ಇದೆ. ಸೊ ಜಸ್ಟ್ ಇಲ್ಲಿ 4 ಬರೆದ್ಬಿಟ್ರೆ ಮುಗೀತು ಸ್ಟೂಡೆಂಟ್ಸ್ ಈ ಎಕ್ಸಾಂಪಲು. ಓಕೆ, ಸೊ ಇಷ್ಟೇ ಮಾಡೋದ್ರಿಂದ ನಿಮಗೆ ಇಲ್ಲಿಗೆ ಒಂದು ಮಾರ್ಕ್ಸ್ ಸಿಕ್ಬಿಡುತ್ತೆ ಆರಾಮಾಗಿ. ಈಸಿ ಇದೆ ಅಲ್ವಾ. ಓಕೆ, ಸೊ ಕ್ಯಾನ್ಸಲ್ ಏನು ಮಾಡ್ಲಿಕ್ಕೆ ಹೋಗ್ಬಿಡಿ, ಆಸ್ ಇಟ್ ಈಸ್ ಇಷ್ಟೇ ಹೇಳಿ ಪಾಯಿಂಟ್ನ ಬರೆಯೋದೇನು ಜರುತ್ತಿಲ್ಲ. ನೆಕ್ಸ್ಟ್ ಬಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಯೆಲ್ಲೋ ಬಾಲ್ ಸೆಲೆಕ್ಟ್ ಅಂದರೆ ಯೆಲ್ಲೋ ಡಿಸ್ಕ್ನ. ಓಕೆ, ಅದನ್ನೇ ನಾವು ಇಲ್ಲಿ ಡಿನೋಟ್ ಮಾಡ್ಕೋಬೇಕು. ಸೆಲೆಕ್ಟ್ ದ, ಇದು ಬರೀಬೇಕಾಗತ್ತೆ ಕ್ಲಿಯರ್ಲಿ, ಸೆಲೆಕ್ಟ್ ದ ಯೆಲ್ಲೋ ಡಿಸ್ಕ್ ಅಂತ ಹೇಳಿ. ಸೊ ಯೆಲ್ಲೋ ಡಿಸ್ಕ್ ಅಂದರೆ ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ ಬಿ, ಅಗೇನ್ ಫಾರ್ಮುಲಾನು ಸೇಮೇ ಇರುತ್ತೆ. ಸೊ ಇಲ್ಲಿ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ 9 ಇದ್ದೇ ಇರುತ್ತೆ, ಇದಂತೂ ಫಿಕ್ಸ್ ಇರುತ್ತೆ. ಎನ್ ಆಫ್ ಬಿ, ಯೆಲ್ಲೋ ಕಾರ್ಡ್ಸ್ ಎಷ್ಟಿದಾವೆ, ಯೆಲ್ಲೋ ಡಿಸ್ಕ್ ಎಷ್ಟಿದಾವೆ, 2 ಇದಾವೆ, ಅಂದರೆ 2/9 ಆಗುತ್ತೆ. ಸೊ ಇದು ಫಸ್ಟ್ ಆನ್ಸರ್ ಆಯಿತು, ಇದು ಸೆಕೆಂಡ್ ಆನ್ಸರ್ ಆಯಿತು. ಇನ್ನು ನೆಕ್ಸ್ಟ್ ಥರ್ಡ್ ಆನ್ಸರ್ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಥರ್ಡ್ ಏನು ಹೇಳ್ತಾರೆ, ಬ್ಲೂ. ಅದಕ್ಕೆ ನಾನು ಏನು ಕೊಡ್ತೀನಿ ಇಲ್ಲಿ ಸಿ ಅಂತ. ಸಿ ಅಂದ್ರೆ ಏನು, ಬ್ಲೂ ಡಿಸ್ಕ್ನ ಸೆಲೆಕ್ಟ್ ಮಾಡುವಂಥದ್ದು. ಸೊ ಪ್ರೊಬ್ಯಾಬಿಲಿಟಿ ಆಫ್ ಸಿ ಅಂತಂದರೆ ಅಗೇನ್ ಇಲ್ಲಿ ಕೂಡ 9, ಬ್ಲೂ ಡಿಸ್ಕ್ ಎಷ್ಟಿದೆ 3 ಇದೆ. ಸೊ 3/9 ಆಗುತ್ತೆ. ಎಷ್ಟು ಮಾಡಿದ್ರೆ ಇಲ್ಲಿ 3 ಮಾರ್ಕ್ಸ್ ಆರಾಮಾಗಿ ಸಿಕ್ಬಿಡುತ್ತೆ. ಲಾಸ್ಟಲ್ಲಿ ನೋಡಿ ಇದು ಇಂಪಾರ್ಟೆಂಟು, ಯಾಕಂದರೆ ಎಲ್ಲ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಲಾಸ್ಟಲ್ಲಿ ಏನಿದೆ, ಐದರ್ ರೆಡ್ ಆರ್ ಬ್ಲೂ ಅಂತ ಹೇಳ್ತಾರೆ. ಐದರ್ ರೆಡ್ ಆರ್ ಬ್ಲೂ ಅಂತಂದರೆ ಈ ರೆಡ್ನೂ ಆಗ್ಬೋದು ಅಥವಾ ಬ್ಲೂನೂ ಆಗ್ಬೋದು. ಅಂತಂದರೆ ರೆಡ್ಡಿಗೆ ನಾವು ಇಲ್ಲಿ ಏನು ಕೊಟ್ಟಿದ್ವಿ ಇದನ್ನು ಸ್ವಲ್ಪ ಸ್ಪೆಷಲಾಗಿ ಸಾಲ್ವ್ ಮಾಡ್ತೀನಿ, ಯಾಕಂದರೆ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಲಾಸ್ಟ್ ಒಂದು ಇರೋದಕ್ಕೆ ಏನು ಹೇಳುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಐದರ್ ರೆಡ್ ಆರ್ ಬ್ಲೂ. ರೆಡ್ಗೆ ನಾನು ಏನು ಡಿನೋಟ್ ಮಾಡಿದೆ, ಎ ಅಂತ ಡಿನೋಟ್ ಮಾಡಿದ್ದೀನಿ. ಬ್ಲೂಗೆ ಏನಂತ ಡಿನೋಟ್ ಮಾಡಿದ್ದೀನಿ, ಬಿ. ಎ ಆರ್ ಅಂತಂದರೆ, ಆರ್ ಅಂದರೆ ಯಾವಾಗಲೂ ನಾವು ಬಿ ಯೂನಿಯನ್ ಸಿಂಬಲ್ನ ಯೂಸ್ ಮಾಡಬೇಕು. ಅಂದರೆ ನಾವು ಇಲ್ಲಿ ಏನು ಫೈಂಡ್ ಮಾಡಬೇಕಂದಂಗಾಯಿತು, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿನ ಯೂಸ್ ಮಾಡಬೇಕು ಅನ್ನಂಗಾಯಿತು. ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇದು ಫಾರ್ಮುಲಾ ಏನಾಗುತ್ತಪ್ಪ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಆಗುತ್ತೆ. ಇಷ್ಟೇ ಆಗುತ್ತೆ. ಆಕ್ಚುಲಿ ಫಾರ್ಮುಲಾ ಏನಿದೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರುತ್ತೆ. ಇಲ್ಲಿ ಇಂಟರ್ಸೆಕ್ಷನ್ ಬರೋಲ್ಲ, ಯಾಕೆಂದರೆ ರೆಡ್ ಬಾಲು ಮತ್ತು ಬ್ಲೂ ಬಾಲು, ಒಂದು ಸೆಕೆಂಡ್ ಬ್ಲೂಗೆ ನಾವು ಸಿ ಅಂತ ಡಿನೋಟ್ ಮಾಡಿದ್ದೀವಲ್ಲ, ಸಿನೇ ತೊಗೊಳ್ಳೋಣ. ಒಂದು ಸೆಕೆಂಡ್, ಬಿಗೆ ನಾವು ಸಿ ಅಂತ ಡಿನೋಟ್ ಮಾಡಿದ್ವಿ ಸ್ಟೂಡೆಂಟ್ಸ್, ಸಿನೇ ತೊಗೊಳ್ಳೋಣ, ಯಾಕಂದರೆ ಇಲ್ಲಿ ಇದೆ ಬ್ಲೂ. ಓಕೆ, ಸೊ ರೆಡ್ ಆರ್ ಬ್ಲೂ ಅಂತ ಹೇಳಿದ್ರೆ ಇದು ಎಲ್ಲೋಕ್ಕೆ ನಾವು ಡಿನೋಟ್ ಮಾಡಿದ್ದು ಬಿ, ಹಾಗಾಗಿ ಏನು ತೊಗೊಂಡು ನಡೆಯುತ್ತೆ. ಬಟ್ ಇಲ್ಲಿ ಏನು ಡಿನೋಟ್ ಮಾಡಿದ್ರೆ ಅದೇ ತೊಗೊಂಡ್ರೆ ಕರೆಕ್ಟ್ ಆಗಿರುತ್ತೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಸಿ ಅಂತ. ಇಂಟರ್ಸೆಕ್ಷನ್ ಯಾಕೆ ಬರಲ್ಲ, ಇವೆರಡು ನೋಡಿ, ರೆಡ್ ಬಾಲ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ರೆಡ್ ಬ್ಲೂ ಅಲ್ಲಿ ಏನಾದರೂ ಕಾಮನ್ ಆಗುವಂಥ ಸಾಧ್ಯತೆ ಇದೆನಾ, ಇಲ್ಲ. ರೆಡ್ ಬಾಲೇ ಸಪ್ರೇಟ್ ಇರುತ್ತೆ, ಆಮೇಲೆ ಬ್ಲೂ ಬಾಲೇ ಸಪ್ರೇಟ್ ಇರುತ್ತೆ, ಇವೆರಡರಲ್ಲಿ ಇಂಟರ್ಸೆಕ್ಷನ್ ಬರಲ್ಲ, ಹಾಗಾಗಿ ಇವೆರಡು ಡಿಸ್ಜಾಯಿಂಟ್ ಸೆಟ್ಗಳಾಗಿರುತ್ತೆ. ಸೊ ಅಂದರೆ ಫಾರ್ಮುಲಾ ಇವಿದಿಷ್ಟೇ. ಸೊ ಇದ್ರದ್ದು ಆಲ್ರೆಡಿ ನಾವು ಸಿಂಪ್ಲಿಫೈ ಮಾಡಿದ್ವಿ. ಪಿ ಆಫ್ ಎ ಎಷ್ಟು ಬಂದಿದೆ, 4/9 ಇದೆ, ಇದು ಬರೀತೀರಾ. ಪ್ಲಸ್ ಪಿ ಆಫ್ ಸಿ ಎಷ್ಟಿದೆ, 3/9. ಸೊ ಇವೆರಡನ್ನ ನಾವು ಇವಾಗ ಆ್ಯಡ್ ಮಾಡ್ಕೋಬೇಕು. ಅಂದರೆ 4 + 3 ಎಷ್ಟಾಗುತ್ತೆ, 7/9. ಇಷ್ಟೇ ಮಾಡಿದ್ರೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ 1 ಮಾರ್ಕ್ಸು, ಇಲ್ಲಿ 1 ಮಾರ್ಕ್ಸು, ಇಲ್ಲಿ 1 ಮಾರ್ಕ್ಸು, ಟೋಟಲಿ ಸಿಂಪಲ್ ಆಗಿ 5 ಮಾರ್ಕ್ನ ತೊಗೊತೀರಾ. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಇದು ಕ್ವಶನು. ಓಕೆ, ಸೊ ಇಷ್ಟು ಈಸಿ ಇರುವಂಥ ಕ್ವಶನ್ ಅನ್ನೆಸೆಸರಿ ಕೆಲವು ಜನ ಸ್ಕಿಪ್ ಮಾಡಬೇಕಂತ ಅನ್ಕೊಳ್ತೀರಾ, ಏನೂ ತಿಳಿದಿಲ್ಲ, ಟಫ್ ಇದೆ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿರ್ತೀರಾ. ಬಟ್ ಈ ಮಿಸ್ಟೇಕ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಒಂದು ಎಕ್ಸಾಂಪಲ್ ಕೂಡ ಬಹಳಷ್ಟು ಈಸಿ ಇದೆ. ಇನ್ನೂ ಎಷ್ಟು ಕ್ವಶನ್ಸ್ಗಳಿದ್ದಾವೆ, ಆ ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತೀನಿ. ಒಂದು ಈಸಿ ಮೆಥಡಲ್ಲಿ ನಾನು ನಿಮಗೆ ಇವತ್ತಿನ ದಿವಸ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಕ್ವಶನ್ಸನ್ನು ಈ ವಿಡಿಯೋ ಎಂಡ್ವರೆಗೂ ನೋಡಿ, ಎಲ್ಲ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ ಆಗಿ ನೀವು ಕೂಡ 5 ಮಾರ್ಕ್ಸ್ ಅದು ಈ ಪ್ರೊಬ್ಯಾಬಿಲಿಟಿ ಮೇಲೆ ಕ್ವಶನ್ಸ್ನ ಮಾರ್ಕ್ಸ್ನ ತೊಗೊಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ಸೊ ಇದು ಕ್ಲಿಯರ್ ಆಯಿತಾ? ಏನಾದ್ರು ಡೌಟ್ಸ್ ಇದ್ದರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಇರಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಇಲ್ಲಿರುವಂಥದ್ದು. ಓಕೆ, ಇದು ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಸಾಲ್ಡಲ್ಲಿದೆ. ಏನಿದೆ ನೋಡಿ, ಈ ಕಮಿಟಿ ಆಫ್ 2 ಪರ್ಸನ್ಸ್ ಈಸ್ ಸೆಲೆಕ್ಟೆಡ್, 2 men 2 women ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 2 men ಇದ್ದಾರೆ, 2 women ಇದ್ದಾರೆ. ವಾಟ್ ಇಸ್ ದ ಪ್ರೊಬ್ಯಾಬಿಲಿಟಿ ದಟ್ ದ ಕಮಿಟಿ ವಿಲ್ ಹ್ಯಾವ್, ಅಗೇನ್ ಸಬ್ ಕ್ವಶನ್ಸ್ಗಳಿದ್ದಾವೆ. ಸೊ ಇಲ್ಲಿ ನಾವು ಒಂದು ಚೇಂಜಸ್ನ ಮಾಡ್ಕೊಳ್ಳೋಣ. ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಕಾಂಬಿನೇಷನ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ದಾರೆ. ನಾವು ವಿತೌಟ್ ಕಾಂಬಿನೇಷನ್ ಈಸಿ ಮೆಥಡಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಕೇರ್ಫುಲ್ ಆಗಿ ಈ ಒಂದು ಕ್ವಶನ್ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಈ ಕಮಿಟಿ ಆಫ್ 2 ಪರ್ಸನ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಕಮಿಟಿಯಲ್ಲಿ 2 ಪರ್ಸನ್ನ ಸೆಲೆಕ್ಟ್ ಮಾಡಬೇಕು. ಅವೈಲೇಬಲ್ ಇರೋದೆಷ್ಟು, 2 men ಇದ್ದಾರೆ ಆ್ಯಂಡ್
2 ವುಮೆನ್ ಇದ್ದಾರೆ, ಕರೆಕ್ಟಾ? ಸೊ 2 ಮೆನ್ ಇದ್ದಾರೆ, ಇದರಲ್ಲಿ ನಾವು ಇಬ್ಬರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಮೊದಲಿಗೆ ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಯಾಂಪಲ್ ಸ್ಪೇಸ್ನ ಬರ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್, ಎಷ್ಟು ಪಾಸಿಬಿಲಿಟೀಸ್ ಆಗ್ಬೋದು. ಓಕೆ, ಇಬ್ಬರಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಬ್ಬರಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ M1 ಆ್ಯಂಡ್ M2 ಅಂತ ಬರಿತೀನಿ. ಇಬ್ಬರು ಮ್ಯಾನ್ನೇ ಸೆಲೆಕ್ಟ್ ಮಾಡ್ಕೋಬೋದಾ? ಇದು ಫಸ್ಟ್ ಮ್ಯಾನು, ಇದು ಸೆಕೆಂಡ್ ಮ್ಯಾನು. ಅಥವಾ ಇಬ್ಬರು ವುಮೆನ್ನೇ ಸೆಲೆಕ್ಟ್ ಮಾಡ್ಕೋಬೋದಾ? ವುಮೆನ್ 1 ವುಮೆನ್ 2, ಇದು ಪಾಸಿಬಿಲಿಟಿ ಇದೆ. ಅಥವಾ ಫಸ್ಟ್ M1ನ ಸೆಲೆಕ್ಟ್, ಮ್ಯಾನ್ 1ನ ಸೆಲೆಕ್ಟ್ ಮಾಡಿ ವುಮೆನ್ 1ನ ಸೆಲೆಕ್ಟ್ ಮಾಡ್ಕೋಬಹುದು, ಇಬ್ಬರನ್ನ ಅಂದರೆ. ಓಕೆ, ಅಥವಾ ಒಬ್ಬರ ಫಸ್ಟ್ ಮ್ಯಾನ್ನ ಸೆಲೆಕ್ಟ್ ಮಾಡಿ ಸೆಕೆಂಡ್ ವುಮೆನ್ನು ಸೆಲೆಕ್ಟ್ ಮಾಡ್ಕೋಬಹುದು, ಇದು ಪಾಸಿಬಿಲಿಟೀಸ್ ಇದೆ. ಅಥವಾ ಮ್ಯಾನ್ 2ನ ಸೆಲೆಕ್ಟ್ ಮಾಡಿ ವುಮೆನ್ 1ನ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಮ್ಯಾನ್ 2ನ ಸೆಲೆಕ್ಟ್ ಮಾಡಿ ವುಮೆನ್ನ 2ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಇದಿಷ್ಟೇ ಪಾಸಿಬಿಲಿಟಿ ಇದೆ, ಇದಕ್ಕಿಂತಲೂ ಪಾಸಿಬಿಲಿಟಿ ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ ಏನೇನು ಹೇಳಿದೆ ನಾನು, ಇದು ಇಬ್ಬರು ಮ್ಯಾನ್ನ ಸೆಲೆಕ್ಟ್ ಮಾಡಿದ್ದು, ಇದು ಇಬ್ಬರು ವುಮೆನ್ನ ಸೆಲೆಕ್ಟ್ ಮಾಡಿದ್ದು, ಇದು ಫಸ್ಟ್ ಮ್ಯಾನು ಫಸ್ಟ್ ವುಮೆನು, ಫಸ್ಟ್ ಮ್ಯಾನು ಸೆಕೆಂಡ್ ವುಮೆನ್, ಇದೊಂದು ಪಾಸಿಬಿಲಿಟೀಸ್ ಇದೆ. ಅಥವಾ ಸೆಕೆಂಡ್ ಮ್ಯಾನು ಫಸ್ಟ್ ವುಮೆನು, ಸೆಕೆಂಡ್ ಮ್ಯಾನು ಸೆಕೆಂಡ್ ವುಮೆನು, ಇದು ಇಷ್ಟು ಪಾಸಿಬಿಲಿಟಿ. ಅಂದರೆ ಟೋಟಲಿ ಎಷ್ಟು ಪಾಸಿಬಿಲಿಟೀಸ್ ಆಯಿತು? 1 2 3 4 5 6, ಅಂದರೆ N(S) ಸಿಕ್ತು ನಮಗೆ 6 ಪಾಸಿಬಿಲಿಟೀಸ್ ಇದೆ. ಓಕೆ, ಇದನ್ನು ಸೈಡಲ್ಲಿ ಇಡೋಣ. ಇವಾಗ ಏನಿದೆ ಕ್ವಶನ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ ಅವರು? ನೋ ಮ್ಯಾನ್ ಅಂತ ಹೇಳ್ತಾರೆ. ಒಂದೇದೇನಿದೆ, ನೋ ಮ್ಯಾನ್ ಅಂದರೆ ಮ್ಯಾನ್. ಇದು ಸ್ವಲ್ಪ ಚೇಂಜಸ್ ಆಗ್ಬೋದು ನಿಮ್ಮ ಕ್ವಶನ್ ಪೇಪರಲ್ಲಿ. ಫಸ್ಟ್ 1 ಮ್ಯಾನು, ಇದು ಫಸ್ಟ್ ಬರ್ಬೋದು, ಇದು ಸೆಕೆಂಡ್ ಬರ್ಬೋದು, ನೋಡಿ ಆನ್ಸರ್ ಮಾಡಿ. ಯಾವುದೇ ಕಾರಣಕ್ಕೂ ಬ್ಯಾಟ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಕ್ವಶನ್ನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಕ್ವಶನ್ಸ್ ಸಬ್ ಕ್ವಶನ್ ಇಂಟರ್ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇದು ಫಸ್ಟಲ್ಲಿ ಕೇಳಿದ್ದು ಸೆಕೆಂಡಲ್ಲಿ ಕೇಳಿ, ಈ ಥರ ಚೇಂಜಸ್ ಮಾಡ್ಬೋದು ಅವರು. ಓಕೆ, ಕ್ವಶನ್ ಪ್ರಕಾರ ಹೋಗೋಣ ನಾವು. ನೋ ಮ್ಯಾನ್ ಅಂದರೆ ಮ್ಯಾನ್ನ ಸೆಲೆಕ್ಟ್ ಮಾಡೋ ಹಾಗಿಲ್ಲ. ಅಂದರೆ ಇಬ್ಬರಿಗೆ ಅಂತ ಸೆಲೆಕ್ಟ್ ಮಾಡಿ, ಬಟ್ ಅದರಲ್ಲಿ ಏನಿರಬಾರ್ದು, ಮ್ಯಾನ್ ಇರಬಾರ್ದು. ಅಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಫ್ರೆಂಡ್ಸ್, ಮ್ಯಾನ್ ಎಲ್ಲೆಲ್ಲಿ ಬಂದಿಲ್ಲ. ಓಕೆ, ಇಲ್ಲಿ ಫಸ್ಟಲ್ಲಿ ಇಬ್ಬರು ಮ್ಯಾನ್ ಇದ್ದಾರೆ, ಸೊ ಇದು ಪಾಸಿಬಲ್ ಇಲ್ಲ. ಇಲ್ಲಿ ನೋಡಿ ಮ್ಯಾನ್ ಇದಾರ, ಇಲ್ಲಿ ಇಲ್ಲ, ಇದು ಓಕೆ ಇದೆ. ಇಲ್ಲಿ ಮ್ಯಾನ್ ಇದ್ದಾರೆ, ಇದು ಬರಲ್ಲ. ಇಲ್ಲಿ ಒಂದು ಮ್ಯಾನ್ ಇದೆ, ಇಲ್ಲಿ ಒಬ್ಬರು ಮ್ಯಾನ್ ಇದ್ದಾರೆ, ಇಲ್ಲಿ ಒಬ್ಬರು ಮ್ಯಾನ್ ಇದ್ದಾರೆ, ಸೊ ಇದು ಅವು ಮ್ಯಾನ್ ಸೆಲೆಕ್ಟ್ ಆಗೋದಿಲ್ಲ. ನೋ ಮ್ಯಾನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಬ್ಬರು ವುಮೆನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಪಾಸಿಬಿಲಿಟೀಸ್ ಎಷ್ಟಿದೆ? 1 ಇದೆ. ಅಂದರೆ ಇದ್ರದ್ದು ನಾವು ಇವಾಗ ಆನ್ಸರ್ನ ಬರಿತಾ ಹೋದರೆ, ಸೊ ಇದಕ್ಕೆ ನಾನು ಸೆಟ್ ಎ ಅಂತ ಕೊಡ್ತೀನಿ. ಓಕೆ, ಇವೆಂಟ್ ಎ ಅಂತ ಏನು ಕೊಡೋಣ? ನೋ ಮ್ಯಾನ್ ಸೆಲೆಕ್ಟ್ ಅಂತ ಕೊಡ್ತೀನಿ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಏನಾಗುತ್ತೆ? ಫಸ್ಟ್ಗೆ ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ ಏನು ಬರ್ತೀವಿ? N(S) N(A) ಡಿವೈಡ್ ಬೈ N(S). N(A) ಅಲ್ಲಿ ಎಷ್ಟು ಎಲಿಮೆಂಟ್ ಸಿಕ್ಕಿದೆ ನಮಗೆ? 1 ಸಿಕ್ಕಿದೆ. N(S) ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 1/6. ಮುಗೀತಿದ್ರದ ಆನ್ಸರ್. ಓಕೆ, ನೀವೇನು ಅದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ? ಕಾಂಬಿನೇಷನ್ ಅಪ್ಲೈ ಮಾಡ್ಕೊಂಡಿದ್ದಾರೆ. ನೋ ಮ್ಯಾನ್ ಅಂದರೆ 2C2 ಅಂತ ಅಂದರೆ ವುಮೆನ್ನೇ ಸೆಲೆಕ್ಟ್ ಮಾಡ್ಕೊಂಡು ಡಿವೈಡ್ ಬೈ ಟೋಟಲ್ ಸ್ಯಾಂಪಲ್ ಸ್ಪೇಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಆ ಥರನೂ ಮಾಡ್ಬೋದು, ಬಟ್ ಇದು ಒಂದು ಈಸಿ ಮೆಥಡ್ ಆಗುತ್ತೆ. ಆಯ್ತಾ? ಸೊ ಇದು ಫಸ್ಟ್ ಆನ್ಸರ್, ಇಲ್ಲಿ ಮುಗೀತು. ಇನ್ನು ಸೆಕೆಂಡ್ ಆನ್ಸರ್ ನೋಡ್ತಾ ಹೋಗೋಣ. ಸೆಕೆಂಡ್ ಆನ್ಸರ್ ಏನಿದೆ? 1 ಮ್ಯಾನ್ ಅಂತ, ಒಬ್ಬರು ಮ್ಯಾನ್ ಇರಬೇಕು. ಏನು ಹೇಳ್ತಾ ಇದ್ದಾರೆ? 1 ಮ್ಯಾನ್ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟು ಇದಕ್ಕೆ ನಾನು ಬಿ ಇವೆಂಟ್ ಅಂತ ಕೊಡ್ತೀನಿ. ಏನಂತ ಕೊಡೋಣ? 1 ಮ್ಯಾನ್. ಒಬ್ಬರು ಮ್ಯಾನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಬ್ಬರು ಮ್ಯಾನ್ ಎಲ್ಲೆಲ್ಲಿ ಬಂದಿದ್ದಾರೆ ನೋಡಿ, ಇಲ್ಲಿ ಎಷ್ಟಿದ್ದಾರೆ? ಇಬ್ಬರು ಇದ್ದಾರೆ, ಇದು ಪಾಸಿಬಲ್ ಇಲ್ಲ. ಇಲ್ಲಿದ್ದಾರಾ? ಇಲ್ಲಿ ಇಲ್ಲ, ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿದ್ದಾರೆ, ಒಬ್ಬರು ಮ್ಯಾನ್ ಇದ್ದಾರೆ, ಅಂದರೆ ಇದನ್ನು ಕನ್ಸಿಡರ್ ಮಾಡ್ಬೋದು. ಇಲ್ಲಿನೂ ಒಬ್ಬರು ಮ್ಯಾನ್ ಇದ್ದಾರೆ, ಇಲ್ಲಿನೂ ಒಬ್ಬರು ಮ್ಯಾನ್ ಇದ್ದಾರೆ, ಅದು ಫಸ್ಟ್ ಇರ್ಬೋದು, ಸೆಕೆಂಡ್ ಇರ್ಬೋದು. ಅಂದರೆ ಅಷ್ಟೇ, ಅದು ಪಾಸಿಬಿಲಿಟಿ 4 ಆಯ್ತಾ? ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ ಈಕ್ವಲ್ಸ್ ಟು ಸ್ಯಾಂಪಲ್ ಸ್ಪೇಸ್ ಅಂತ 6 ಇರುತ್ತೆ. ಒಬ್ಬರು ಮ್ಯಾನ್ ಬರುವಂಥ 1 ಮ್ಯಾನ್ ಆಗುವಂಥ ಚಾನ್ಸಸ್ ಎಷ್ಟಿದ್ದಾವೆ? 4 ಇದೆ. ಅಂದರೆ 4/6 ಈಸ್ ದ ಸೆಕೆಂಡ್ ಕ್ವಶನ್ ಆನ್ಸರ್ ಆಗಿರುತ್ತೆ. ಈಸಿ ಇದೆ ಅಲ್ವಾ ಫ್ರೆಂಡ್ಸ್? ಅಗೇನ್ ಲಾಸ್ಟು ಥರ್ಡಲ್ಲಿರುವಂಥ ಕ್ವಶನ್ ಒಂದು ಸಾಲ್ವ್ ಮಾಡಿಬಿಡೋಣ. 2 ಮೆನ್ ಅಂತ ಹೇಳ್ತಾರೆ, ಇಬ್ಬರು ಮ್ಯಾನು. ಅದನ್ನು ನಾನು ಸಿ ಅಂತ ನೋಟ್ ಮಾಡ್ತೀನಿ. ಏನಿದೆ? 2 ಮೆನ್. ಇಬ್ಬರು ಮೆನ್ಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ಬರು ಮೆನ್ ಅಂತಂದರೆ 2 ಮೆನ್ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿ ಆಫ್ ಸಿ ಏನಾಗುತ್ತೆ? ಇಬ್ಬರು ಮ್ಯಾನ್ ಬರುವಂಥ ಚಾನ್ಸಸ್ ಅಗೇನ್ ಇದು ಕೂಡ 1 ಇದೆ. ಸೊ 1/6 ಆಗಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಸೊ 2 ಮೆನ್ ಅಂತಂದರೆ ಎಷ್ಟು ಜನ ಇದ್ದಾರೆ? ಒಬ್ಬರೇ ಇದ್ದಾರೆ ಪಾಸಿಬಿಲಿಟೀಸು. ಸೊ 1/6. ಎಷ್ಟು ಈಸಿ ಮೆಥಡಲ್ಲಿ ಈ ಒಂದು ಕ್ವಶನ್ನ ನಾವು ಇಲ್ಲಿ ಸಾಲ್ವ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ನೋಡಿ, ಸ್ವಲ್ಪ ಜೂಮ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಐ ಥಿಂಕ್ ಇದು ಇವಾಗ ನಿಮ್ಗೆ ಎಲ್ರಿಗೂ ವಿಸಿಬಲ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಇದು ಕ್ವಶನು? ಓಕೆ, ಸೊ ಏನೇನು ಮಾಡಿದೆ ಅನ್ನೋದನ್ನ ಒಂದು ಸತಿ ಸರಿಯಾಗಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಆದರೆ ಆರಾಮಾಗಿ 5 ಮಾರ್ಕ್ಸ್ನ ತೊಗೋಬೋದು, ಹೌದಲ್ವಾ? ಸೊ ಯಾವುದೇ ಡಿಫಿಕಲ್ಟೀಸ್ ಅಂತ ನನಗೆ ಅಂತ ಕಾಣಿಸ್ತಾ ಇಲ್ಲ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ 5 ಮಾರ್ಕ್ಸ್ ಬರುವಂಥ ಕ್ವಶನ್ಸ್ ಯಾವುದನ್ನು ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ನು, ಓಕೆ, ನೆಕ್ಸ್ಟ್ ಇಲ್ಲೊಂದಿದೆ ನೋಡಿ. ಇದೊಂದು ಸ್ವಲ್ಪ ನಿಮಗೆ ಟೈಮ್ ತೊಗೊಳ್ಬೋದು ಸಾಲ್ವ್ ಮಾಡಬೇಕಂದ್ರೆ. ಏನಿದೆ ಅಂತ ನೋಡೋಣ. ಇನ್ ಎ ಕ್ಲಾಸ್ 60 ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಎಷ್ಟು? ಒಂದು ಕ್ಲಾಸಲ್ಲಿ 60 ಸ್ಟೂಡೆಂಟ್ಸ್ ಇದ್ದಾರೆ. 30 ಅಬ್ಟೈನ್ ಅಂತ ಹೇಳ್ತಾರೆ, 30 NCCನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, 32 NSSನ ಸೆಲೆಕ್ಟ್ ಮಾಡಿದ್ದಾರೆ. ಓಕೆನಾ? 24 ಏನು ಮಾಡ್ತಾರೆ? NSS ಮತ್ತು NCC ಎರಡೂ ಸೆಲೆಕ್ಟ್ ಮಾಡಿದ್ದಾರೆ. ಬೋತ್ ಅಂತ ಬಂದಿದೆಯಲ್ಲ, ಇಂಟರ್ಸೆಕ್ಷನ್ ಆಗುತ್ತೆ. ಇಫ್ 1 ಸ್ಟೂಡೆಂಟ್ ಈಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ಲಿ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಅಂದರೆ ತೆಗೆದು ಚೆಕ್ ಮಾಡ್ತಾ ಹೋಗ್ಬೇಕು. ಇವಾಗ ಅಂದರೆ ಏನೇನಾಯ್ತು? ಇವಾಗ ನಾನು ಫಸ್ಟ್ ಇವೆಂಟ್ ಎ ಅಂತ ತೊಗೋತೀನಿ. ಎಸ್ ಅದನ್ನು ತೊಗೋಬೋದು. ಇವೆಂಟ್ ಎಗೆ ಏನು ಕೊಡೋಣ? ಸೆಲೆಕ್ಟ್ ದ ಅಥವಾ ಅಬ್ಟೈನ್ ದ ಸ್ಟೂಡೆಂಟ್ ಅಂತಲೂ ಈ ಥರನೂ ಕೊಡಿ.
ದ ಸ್ಟೂಡೆಂಟ್ಸ್ ಏನು ಸೆಲೆಕ್ಟ್ ಮಾಡಿದ್ದಾರೆ ಫಾರ್ NCC ಅಂತ ಕೊಡೋಣ ಫಸ್ಟ್ ಒನ್ನು. ಅಂದರೆ ಇದ್ರದ್ದು ನಾವು ಇವಾಗ ರ್ಯಾಂಡಮ್ ಆಗಿ ಒಂದು ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಇದ್ರದ್ದು ಪ್ರೊಬ್ಯಾಬಿಲಿಟಿನೂ ನಾನು ಇಲ್ಲೇ ಬರೀತಾ ಇದ್ದೀನಿ P of A. ಫಸ್ಟಿಗೆ ಏನು ಬರ್ಕೋಬೇಕಾಗುತ್ತೆ, ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದ್ದಾರೆ, 60 ಇದ್ದಾರೆ. ಸೊ 60 ಬರೀತೀರಾ. ಅದರಲ್ಲಿ NCC ಸೆಲೆಕ್ಟ್ ಮಾಡೋರು ಎಷ್ಟಿದ್ದಾರೆ, 30 ಇದ್ದಾರೆ. ಅಂದರೆ 30 ಆಗುತ್ತೆ. ಇದು ಬೇಕಿದ್ರೆ 3/2 1 3 2 ಅಂದರೆ 1/2 ಅಂತಲೂ ಬರಿಬೋದು. ಕರೆಕ್ಟಾ? ಅಗೇನ್ ಬಿದು ಕಂಡೀಷನ್ ಏನು ಬರ್ಕೋಬೇಕಂದ್ರೆ NSS ಸೆಲೆಕ್ಟ್ ಮಾಡಿದ್ದಾರೆ ಸ್ಟೂಡೆಂಟು, NCC ಒಬ್ಬರು NSSಗೆ B ಅಂತ ಕೊಡೋಣ. ಸೊ ಇದು ಎಷ್ಟಿದೆ ನೋಡಿ, ಅಗೇನ್ 16 ಇರುತ್ತೆ ಸ್ಯಾಂಪಲ್ ಸ್ಪೇಸು. ಇದು 32 ಇದೆ ಅಂತ ಹೇಳ್ತಾರೆ. ಓಕೆ, ಸೊ ಇದು ಬೇಕಿದ್ರೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. 4 ಇಂದ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 4 ಇಲ್ಲಿ ಆಗುತ್ತಾ, 4 15 ಆಗುತ್ತೆ, 4 8 ಓಕೆ 8/15 ಅಂತ ಬರಿಬೋದು. ಇದನ್ನು ಅಂತೂ ಕ್ಯಾನ್ಸಲ್ ಆಗಲ್ಲ, 8/15 ಇಟ್ಕೊಳ್ಳಿ. ಇಲ್ಲ ಆಸ್ ಇಟ್ ಈಸ್ ಇಟ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ಇರಲಿ ಈ ಥರ. ಸೊ ಇದಾಯಿತು, ಇದು ಸಿಕ್ತು. ಅದಾದಮೇಲೆ ಇಂಟರ್ಸೆಕ್ಷನ್ ಒಂದಿದೆ, ಕರೆಕ್ಟಾಗಿ ಬೋತ್ ಅಂತ ಹೇಳ್ತಾ ಇರೋದಲ್ಲ, ಅದನ್ನು ಬರ್ಕೊಂಬಿಡಿ. A ಇಂಟರ್ಸೆಕ್ಷನ್ B ಇದೆ. ಪ್ರೊಬ್ಯಾಬಿಲಿಟಿನ ನಾವು ಇಲ್ಲಿ ಬರ್ಕೋಬೇಕಾಗುತ್ತೆ. ಇದು ಎಷ್ಟಿದೆ, ಅಗೇನ್ ಸ್ಯಾಂಪಲ್ ಸ್ಪೇಸ್ ಅಂತ 60 ಇದ್ದೇ ಇರುತ್ತೆ. ಇದು 24 ಇದೆ ಅಂತ ಹೇಳ್ತಾರೆ. ಕರೆಕ್ಟಾ? ಸೊ ಇದು 12 ಕ್ಯಾನ್ಸಲ್ ಮಾಡ್ಕೋಬೋದಾ, 12 2 12 5 ಕರೆಕ್ಟ್ ಅಲ್ವಾ? ಎಸ್. ಸೊ ಇದನ್ನು ನಾವು ಇವಾಗ ಸಿಂಪ್ಲಿಫೈ ಮಾಡಿದ್ದಾಯಿತು. ಸೊ ಇನ್ನು ನೆಕ್ಸ್ಟ್ ಏನು ಮಾಡ್ಕೋಬೇಕಾಗುತ್ತೆ, ಇದನ್ನು ಬರ್ಕೊತಾ ಇದ್ದೀನಿ ಇಲ್ಲಿ 2/5 ಅಂತ. ಸೊ ಈ ಎಲ್ಲ ರಿಸಲ್ಟ್ಸ್ಗಳನ್ನ ತೊಗೊಂಡು ಇವಾಗ ಒಂದೊಂದೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಏನಿದೆ, ದ ಸ್ಟೂಡೆಂಟ್ ಆಬ್ಟೇನ್ NSS ಆರ್ ಅಂತಂದರೆ ನಾವು ನೆನಪು ಇಟ್ಕೊಳ್ಳಿ, ಇದು ಯೂನಿಯನ್ ಆಗಿರುತ್ತೆ. ಕರೆಕ್ಟಾ? ಸೊ ಆರ್ ಅಂತಂದರೆ ಏನು ಮಾಡಬೇಕಂದಂಗಾಯಿತು, ಯೂನಿಯನ್ ಮಾಡಬೇಕಂದ್ರೆ ಫಸ್ಟ್ ಕ್ವಶನ್ ಆನ್ಸರ್ ಇಲ್ಲಿ ಬರೀತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಆಫ್ NCCಗೆ ನಾನು A ಅಂತ ಕೊಟ್ಟಿನಿ, NSSಗೆ B ಅಂತ ಕೊಟ್ಟಿನಿ. ಆರ್ ಬಂದಿದೆ ಅಂದರೆ A ಯೂನಿಯನ್ B ನ ಮಾಡಬೇಕು. ಫಾರ್ಮುಲಾ ಏನು ಹೇಳುತ್ತೆ, N of A plus N of B ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಅಂತ ಹೇಳುತ್ತೆ. ಸೊ ಎಲ್ಲಾದರೂ ವ್ಯಾಲ್ಯೂಸ್ ಇಲ್ಲಿ ಇದ್ದಾವೆ. ಸೊ ಹಾಕಿ ಫಿಲಪ್ ಮಾಡಿಬಿಡಿ. ಕರೆಕ್ಟ್ ಅಲ್ವಾ? ಸೊ ಏನೇನಾಗುತ್ತೆ ನೋಡಿ, ಫಸ್ಟ್ ಆನ್ಸರ್ ಇದು 1/2 ಇದೆ, ಪ್ಲಸ್ P of B 8/15 ಬಂದಿದೆ. ಸೊ ಮೈನಸ್ ಇದು 2/5 ಇದೆ. ಸೊ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿ ಆನ್ಸರ್ನ ಹೇಳಿ ಫ್ರೆಂಡ್ಸ್, ಫಾಸ್ಟಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟಿಗೆ ಇಲ್ಲಿ LCM ತೊಗೊಳ್ಬೇಕು, LCM ತೊಗೊಂಡು ಸಿಂಪ್ಲಿಫೈ ಮಾಡಬೇಕು. ಕಮಾನ್. ಅದೇ ತರನಾಗಿ ನೆಕ್ಸ್ಟ್ ಕ್ವಶನ್ ಕೂಡ ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ಫಸ್ಟ್ LCM ಏನಾಗುತ್ತೆ ಅಬ್ಸರ್ವ್ ಮಾಡಿ, LCMನ ತೊಗೊಂಡು ಸಾಲ್ವ್ ಮಾಡಬೇಕಾಗತ್ತೆ. ಫಾಸ್ಟಾಗಿ ನನಗೆ ಆನ್ಸರ್ ತಿಳಿಸಿ. 2 ಮಿನಿಟ್ಸ್ ಟೈಮ್ ಇದೆ ನಿಮಗೆ, ಆಮೇಲೆ ಹೇಳ್ತೀನಿ ನಾನು ಯಾವ ಥರ ಮಾಡಬೇಕು. ಬಟ್ ಜಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಒಂದು ಸಿಂಪಲ್ ಕ್ವಶನ್ ಆದರೂ ನೀವು ಸಾಲ್ವ್ ಮಾಡಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಏನಿಲ್ಲ, 215 5 LCM ಏನಾಗುತ್ತೆ, LCM ತೊಗೊಳ್ಳಿ, ಅಗೇನ್ ಸಿಂಪ್ಲಿಫೈ ಮಾಡಿ. ಇಲ್ಲೊಂದು ಮೈನಸ್ ಸೈನ್ ಇದೆ, ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಸಿಂಪ್ಲಿಫೈ ಮಾಡಿ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಆನ್ಸರ್ ಬರುತ್ತೆ ಅಂತ ಫಾಸ್ಟಾಗಿ. ಎಸ್, ನೋಡೋಣ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಏನಿಲ್ಲ, ಇದು ಜಸ್ಟ್ 15 ಇದೆ, ಇಲ್ಲಿ 5 ಇದೆ, ಇಲ್ಲಿ 2 ಇದೆ. ಕರೆಕ್ಟ್ ಅಲ್ವಾ? ಸೊ 2 ಅಂದರೆ ಬೆಳಿತೀರಾ, 5 ಇಂದ 5 1 ಅಗೇನ್ ಇಲ್ಲಿ 5 3 ಮಾಡ್ತೀರಾ. ಓಕೆ, 5 × 3 15, 15 × 2 ಅಂದರೆ 30 ಆಗುತ್ತೆ. LCM ಎಷ್ಟಾಗುತ್ತೆ ಅನ್ನೋಂಗೈತೆ ಇಲ್ಲಿ 30 ಅನ್ಸ್ ಆಗುತ್ತೆ. ಸೊ 2 1 2 15 ಅಂದರೆ 15 × 1 ಏನಾಗುತ್ತೆ, ಇದು 15 ಆಗುತ್ತೆ. ಪ್ಲಸ್ ಅಗೇನ್ 15 1 15 2 ಅಂದರೆ 8, ಇಲ್ಲಿ 2 ಮಲ್ಟಿಪ್ಲೈ ಮಾಡಬೇಕು. 8 2 ಎಷ್ಟಾಗುತ್ತೆ, ಇದು 16 ಆಗುತ್ತೆ. 5 ಅಂದರೆ 5 6 ಆಗುತ್ತೆ, ಅಂದರೆ 6 ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 6 × 2 ಅಂದರೆ 12 ಆಗುತ್ತೆ. ಸೊ 15 + 16 ಮಾಡಿದರೆ ಎಷ್ಟಾಗುತ್ತೆ, ಇಲ್ಲಿ 15 + 16 ಮಾಡಿದ್ರೆ 31 ಆಗುತ್ತೆ. 31ನ ಮೈನಸ್ 12 ಮಾಡ್ಕೋಬೇಕು. ಸೊ ಅಂದರೆ 19 ಆಗುತ್ತಲ್ವಾ? ಓಕೆ, ಇದು ನೋಡಿ ಇವೆರಡು ಆ್ಯಡ್ ಮಾಡ್ಕೊಳ್ಳಿ, 31 ಆಗುತ್ತೆ. 31ಅಲ್ಲಿ -12ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಒಂದು 9 ಆಗುತ್ತೆ, ಹಾಗೆ ಇಲ್ಲಿ 19. ಸೊ ಇದು 19/30 ಆನ್ಸರ್ ಬಂತು, ಫಸ್ಟ್ ದ ಆನ್ಸರ್ ಫ್ರೆಂಡ್ಸ್. ಓಕೆ, ಸೊ ಇದು ಒಂದು ಸ್ವಲ್ಪ ಇದೆ, ಸ್ವಲ್ಪ ಕ್ಯಾಲ್ಕುಲೇಷನು, ಬಟ್ ಆದರೂ ಈಸಿ ಇದೆ, ಅಷ್ಟೊಂದು ಏನು ಡಿಫಿಕಲ್ಟಿ ಇಲ್ಲ. ಓಕೆ, ಬರುವಂಥ ಚಾನ್ಸಸ್ ಕೂಡ ಇದೆ, ಸ್ವಲ್ಪ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇದು ಕ್ಲಿಯರ್ ಆಯ್ತಲ್ವಾ? ಸೊ ಇದು ಕ್ಲಿಯರ್ ಆಗಿದ್ದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಏನಿದೆ, ನೆಕ್ಸ್ಟ್ ಒನ್ ಏನು ಹೇಳ್ತಾ ಇದ್ದಾರೆ, ದ ಸ್ಟೂಡೆಂಟ್ ಹ್ಯಾಸ್ ಆಬ್ಟೇನ್ ನೈದರ್ ಅಂತ ಬರುತ್ತೆ ನೋಡಿ, ನೈದರ್ NCC ನಾರ್ NSS. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ನಾನಿಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೈದರ್ ಅಂತ ಬಂದಾಗ ಸೆಕೆಂಡ್ ಕ್ವಶನು ಪ್ರೊಬ್ಯಾಬಿಲಿಟಿ ಆಫ್ A' ಇಂಟರ್ಸೆಕ್ಷನ್ B' ಆಗಿರುತ್ತೆ. ಓಕೆ, ನೈದರ್ NSCನೂ ಅಲ್ಲ NSSನೂ ಅಲ್ಲ ಅಂತಂದಾಗೆ, ಅದಕ್ಕೆ ನಾವು ಇದನ್ನು ಡಿ ಮಾಸನ್ ಲಾ ಪ್ರಕಾರ A ಯೂನಿಯನ್ B ಹೋಲ್ ಡ್ಯಾಶ್ ಅಂತ ಬರಿತೀವಿ. ಓಕೆ, A' ಇಂಟರ್ಸೆಕ್ಷನ್ B' ನಾವು ಹೋಲ್ ಡ್ಯಾಶ್ ಆಗಿ ಬರ್ಕೊಂಡ್ರೆ ಇಂಟರ್ಸೆಕ್ಷನ್ ಇದ್ದದ್ದು ಯೂನಿಯನ್ ಆಗುತ್ತೆ, ಯೂನಿಯನ್ ಇದ್ದದ್ದು ಇಂಟರ್ಸೆಕ್ಷನ್ ಆಗುತ್ತೆ. ಸೊ ಇದ್ರದ್ದೊಂದು ಫಾರ್ಮುಲಾ ಇದೆ ನೆಗೆಷನ್, ಏನಪ್ಪ ಅಂದರೆ 1 - ಪ್ರೊಬ್ಯಾಬಿಲಿಟಿ ಆಫ್ A ಯೂನಿಯನ್ B ಅಂತ ಹೇಳಿ. ಸೊ 1 - ಪ್ರೊಬ್ಯಾಬಿಲಿಟಿ ಆಫ್ A ಯೂನಿಯನ್ B ಇದು ಇವಾಗಲೇ ನಾವು ಜಸ್ಟ್ ಸಾಲ್ವ್ ಮಾಡಿದ್ದೀವಿ ಹಿಂದಿನ ಒಂದು ಎಕ್ಸಾಂಪಲಲ್ಲಿ. ಎಷ್ಟು ಬಂದಿತ್ತು, 19/30 ಬಂದಿತ್ತು. ಸೊ ಇಲ್ಲಿ ನಾವು LCM ತೊಗೊಳ್ಬೇಕು. 30 ಇದೆಷ್ಟಾಗುತ್ತೆ, 30 - 19, 30 - 19 ಮಾಡಿದರೆ ಎಷ್ಟು ಬರುತ್ತೆ, 11 ಬರುತ್ತಲ್ವಾ ಫ್ರೆಂಡ್ಸ್? ಓಕೆ, ಸೊ ಇಲ್ಲಿ 1 ಬರುತ್ತೆ, ಹಾಗೆ ಇಲ್ಲಿ ಹೋಯ್ತು 11/30 ಆಗಿದೆ. ಸೆಕೆಂಡ್ ಕ್ವಶನ್ ಆನ್ಸರ್ ಈಸಿ ಇದೆ. ಫಸ್ಟ್ ಒನ್ ಮಾಡಿದರೆ ಸೆಕೆಂಡ್ ಒನ್ ಆರಾಮಾಗಿ ಮಾಡೋದು, ಬಟ್ ಇದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಓಕೆ,
ನೆಕ್ಸ್ಟ್ ಇನ್ನು ಲಾಸ್ಟ್ ಥರ್ಡ್ ಒನ್ ಕ್ವಶನ್ ಏನಿದೆ, ಸ್ಟೂಡೆಂಟ್ಸ್ ಹ್ಯಾಸ್ ಅಬ್ಟೈನ್ NSS ಬಟ್ ನಾಟ್ NCC. NSS ಅಂದರೆ ಬಿ ಬಟ್ ನಾಟ್ ಎ ಅಂದಾಗೆ. ಓಕೆ, ಥರ್ಡ್ ಕ್ವಶನ್ ಆನ್ಸರ್ ಇಲ್ಲಿ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ NSS ಅಂದರೆ ಏನು ಮಾಡಿದ್ವಿ, ಬಿ ಸೆಟ್ ಮಾಡಿದ್ವಿ, ಬಟ್ ನಾಟ್ NCCಗೆ ನಾವು ಎ ಕೊಟ್ಟಿದ್ವಿ. ಬಿ ಬಟ್ ನಾಟ್ ಎ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಮೈನಸ್ ಎ ಅಂದಾಗೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಸೊ ಇದನ್ನು ನಾವು ಇವಾಗ ಸಾಲ್ವ್ ಮಾಡ್ಕೋಬೇಕು. ಸೊ ಯಾವ ಥರ ಸಾಲ್ವ್ ಮಾಡ್ತೀರಾ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸ್ವಲ್ಪ ನಾನು ಸೈಡಿಗೆ ಮಾಡ್ತಾ ಹೋಗ್ತೀನಿ, ಹಾಗೇನು ಗೊತ್ತಾಗಲ್ಲ. ಓಕೆ, ಕಾಣಿಸ್ತಾ ಇದೆ. ಸೊ ಇವಾಗ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು, ಬಿ ಮೈನಸ್ ಎ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಮೈನಸ್ ಎ ಅಂತಂದರೆ ಇದುವಾಗ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಲ್ಲಿ ಮೈನಸ್ ಇಂಟರ್ಸೆಕ್ಷನ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ಪಿ ಆಫ್ ಬಿ ಸಿಗುತ್ತೆ. ಇದು ಹೇಗೆ ಅಂತಂದರೆ ನೋಡಿ, ನಾನು ನಿಮಗೆ ಇಲ್ಲಿ ವೆನ್ ಡಯಾಗ್ರಾಮ್ನ ಡ್ರಾ ಮಾಡಿ ತೋರಿಸ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ನಮ್ಮದು ಎ ಸೆಟ್ ಇದೆ ಅಂತ ಅಂದ್ಕೊಳ್ಳಿ, ಇದು ಬಿ ಇದೆ. ನಮಗೆ ಇವಾಗ ಬೇಕಾಗಿರೋದೇನು, ಬಿ ಮೈನಸ್ ಎ ಅಂದರೆ ಬಿ ಬಟ್ ನಾಟ್ ಎ. ಬಿ ಇರಬೇಕು, ಓನ್ಲಿ ಬಿ ಇರಬೇಕು ಈ ಏರಿಯಾ, ಬಟ್ ಎ ಇರಬಾರ್ದು. ಎ ಮಿಕ್ಸ್ ಅಂದರೆ ಇದು ಇ ಬರುತ್ತೆ ಇಂಟರ್ಸೆಕ್ಷನ್, ಕರೆಕ್ಟಾ? ಸೊ ನಮಗಿವಾಗ ಈ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು, ಇಲ್ಲಿ ಶೇಡ್ ಮಾಡ್ತಾ ಇದೆ ನೋಡಿ, ಇದಕ್ಕೆ ನಾವು ಬಿ ಮೈನಸ್ ಎ ಅಂತ ಕರಿತೀವಿ. ಇದು ನಮಗೆ ಬೇಕಾಗಿದ್ದರೆ ಈ ಕಂಪ್ಲೀಟ್ ಎ ಬಿ ಅಲ್ಲಿ ಈ ಇಂಟರ್ಸೆಕ್ಷನ್ ಪಾರ್ಟ್ನ ಕ್ಯಾನ್ಸಲ್, ಇದು ಪೂರಾ ಬಿ ಇದೆ, ಇದರಲ್ಲಿ ಈ ಇಂಟರ್ಸೆಕ್ಷನ್ ಪಾರ್ಟ್ನ ಕಟ್ ಮಾಡಿ ತೆಗೆದುಬಿಟ್ರೆ ಉಳಿಯೋದು ಓನ್ಲಿ ಬಿ. ಆಗ ನಮಗೆ ಸಿಗೋದು ಬಿ ಮೈನಸ್ ಎ. ಅರ್ಥ ಆಯ್ತಾ? ಸೊ ಆಲ್ರೆಡಿ ನಮಗೆ ಪಿ ಆಫ್ ಬಿದು ವ್ಯಾಲ್ಯೂ ನಮ್ಗೆ ಗೊತ್ತಿದೆ. ಎಷ್ಟಿದೆ ಪಿ ಆಫ್ ಬಿದು ವ್ಯಾಲ್ಯೂ 8/15 ಇದೆ, ಮೈನಸ್ ಇಂಟರ್ಸೆಕ್ಷನ್ ಆನ್ಸರ್ ಕೂಡ ಗೊತ್ತಿದೆ 2/5 ಇದೆ. ಸೊ ಇದನ್ನು LCM ಮಾಡಿ ಸಿಂಪ್ಲಿಫೈ ಮಾಡ್ಕೊಂಬಿಡೋಣ. ಓಕೆ, ಸೊ ಇದರ ಆನ್ಸರ್ ನಾನು ಕೆಳಗಡೆ ಬರೀತೀನಿ ನೋಡಿ. ಇದರ ಆನ್ಸರ್ ಎಷ್ಟು ಬಂದಿತ್ತು, 11/30 ಬಂದಿತ್ತು, ಕರೆಕ್ಟಾ? ಲೈನ್ ಹಾಕೋಣ. ಓಕೆ, ಸೊ ಇದಕ್ಕೆ LCM ತೊಗೊಳ್ಳಿ. 5 1 5 3 ಅಂದರೆ 15 LCM ಆಗುತ್ತಾ ಇದರದ್ದು? ಓಕೆ, 15 ಅಂದರೆ ಇದು 8 ಆಗುತ್ತೆ. ಹಾಗೆ ಇಲ್ಲಿ 3 ಮಲ್ಟಿಪ್ಲೈ ಮಾಡ್ತೀರಾ, 3 × ಅಂದರೆ ಇದು 6 ಆಗುತ್ತೆ. 8 - 6 ಮಾಡಿದ್ರೆ 2 ಬರುತ್ತೆ. ಇದರ ಆನ್ಸರ್ ಆಗಿದೆ 2/15. ಎಷ್ಟಿದೆ ನೋಡಿ, ಕರೆಕ್ಟಾ? ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಇದು ಕೂಡ ಈಸಿ ಇದೆ ಸ್ಟೂಡೆಂಟ್ಸ್. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇವಾಗ ಏನೇನು ಹೇಳಿದ್ನಲ್ಲ ಇದನ್ನೆಲ್ಲ ಫಸ್ಟ್ಗೆ ಡಿನೋಟ್ ಮಾಡ್ಕೋಬೇಕಾ, ಎ ಬಿ. ಇದನ್ನೇನು ಮಾಡಲಿಲ್ಲ, ಸುಮ್ಮನೆ ಎ ಬಿ ಅಂತ ಬರೀತಾದ್ರೆ ಮಾರ್ಕ್ಸ್ ಕಟ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಅರ್ಥ ಆಯ್ತಾ? ಸೊ ಅರ್ಥ ಆಗಿದ್ದರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕು ಇವಾಗ. ಸೊ ಇದು ಎಲ್ರಿಗೂ ಕ್ಲಿಯರ್ ಆಗಿದ್ದರೆ ಒಂದು ಸತಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಜೂಮ್ ಔಟ್ ಮಾಡ್ತಾ ಇದೆ ನೋಡಿ, ಅಂದರೆ ಎಲ್ರಿಗೂ ನಿಮಗೆ ಕಾಣಿಸುತ್ತೆ. ಎಸ್, ಕ್ಲಿಯರ್ ಇದೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಏನು ಹೇಳ್ತಾರೆ ಅಂದರೆ, ಇನ್ನು ಎಂಟ್ರೆನ್ಸ್ ಟೆಸ್ಟ್ ಹಾಗೆ ಇಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ 2 ಎಕ್ಸಾಮಿನೇಷನ್ಸ್ಗೆ, ಬೇಸಿಕ್ ಆಫ್ 2 ಎಕ್ಸಾಮಿನೇಷನ್ಸ್ ಅಂತ ಹೇಳ್ತಾರೆ. ಪ್ರೊಬ್ಯಾಬಿಲಿಟಿ ಆಫ್ ರ್ಯಾಂಡಮ್ಲಿ ಚೂಸನ್ ಸ್ಟೂಡೆಂಟ್ ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್. ರ್ಯಾಂಡಮ್ ಆಗಿ ಸ್ಟೂಡೆಂಟ್ನ ಚೂಸ್ ಮಾಡಿದ್ದಾರೆ, ಅದು ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ ಅಂದರೆ ಅವರೇ ಕೊಟ್ಟಿದ್ದಾರೆ. ಓಕೆ, ಅಂದರೆ ಫಸ್ಟು ಇವೆಂಟ್ ಏನಂತ ತಗೋಬೇಕು, ಫಸ್ಟ್ ಎಕ್ಸಾಮಿನೇಷನ್ ಅಂತ ತಗೊಳ್ಬೇಕು. ಪಾಸಿಂಗ್ ದ, ಬೇಕಿದ್ರೆ ಬರ್ಕೊಳ್ಳಿ ಇಲ್ಲಿ, ಪಾಸಿಂಗ್ ದ ಫಸ್ಟ್ ಎಕ್ಸಾಮಿನೇಷನ್ ಇವರೇ ಹೇಳ್ತಾ ಇದ್ದಾರೆ, ಫಸ್ಟ್ ಎಕ್ಸಾಮಿನೇಷನ್ ಅಂತ. ಓಕೆನಾ? ಸೊ ಎಕ್ಸಾಮಿನೇಷನ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಅವರೇ ಕೊಟ್ಟಿದ್ದಾರೆ. ಎಷ್ಟಂತಿದೆ, 0.8 ಇದೆ ಅಂತ. ಭಾಳ ಈಸಿ ಇದೆ ಈಗ ಒಂದು ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಇಂಟ್ ಏನು ಕೊಡ್ತಾರೆ, ಪ್ರೊಬ್ಯಾಬಿಲಿಟಿ ಆಫ್ ಪಾಸಿಂಗ್ ದ ಸೆಕೆಂಡ್ ಎಕ್ಸಾಮಿನೇಷನ್ ಅಂದರೆ ಬಿ ಏನು ಕೊಡ್ಬೇಕು ನಾವು ಇಲ್ಲಿ, ಪಾಸಿಂಗ್ ದ ಸೆಕೆಂಡ್ ಎಕ್ಸಾಮಿನೇಷನ್. ಡೀಟೇಲ್ ಆಗಿ ಅವರೇ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಮತ್ತೆ ನಾವು ಇನ್ನೊಂದು ರಿಸಲ್ಟ್ನ ಮಾಡ್ತಾ ಕೊಡೋದು ಬೇಕಾಗಿಲ್ಲ. ಸೆಕೆಂಡ್ ಎಕ್ಸಾಮಿನೇಷನ್ ಇದು ಎಷ್ಟಿದೆ, ಪ್ರೊಬ್ಯಾಬಿಲಿಟಿ ಆಫ್ ಬಿ 0.7 ಇದೆ, ಕರೆಕ್ಟಾ? ಅದಾದಮೇಲೆ ಏನು ಹೇಳ್ತಾರೆ, ದ ಪ್ರೊಬ್ಯಾಬಿಲಿಟಿ ಆಫ್ ಪಾಸಿಂಗ್ ಅಟ್ಲೀಸ್ಟ್ ಒನ್ ಆಫ್ ದೆಮ್. ಇದು ಬಹಳ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಂದರೆ ಐದರ್ ಎ ಆಗಬೇಕು ಆರ್ ಬಿ ಆಗಬೇಕು. ಅಂದರೆ ಎ ಆರ್ ಬಿ ಅಂದಾಗೆಲ್ವಾ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಅಂದರೆ ಎ ಯೂನಿಯನ್ ಬಿನ ಕೊಟ್ಟಿದ್ದಾರೆ. ಎಷ್ಟಿದೆ, 0.95 ಇದೆ ಅಂತ ಹೇಳ್ತಾರೆ. ಲಾಸ್ಟಲ್ಲಿ ಕ್ವಶನ್ ಕೇಳ್ತಾರೆ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಪಾಸಿಂಗ್ ದ ಬೋತ್ ಅಂದರೆ ಇಂಟರ್ಸೆಕ್ಷನ್ ಅಂದಾಗೆ. ಅಂದರೆ ನಮಗೆ ಅವ್ರು ಕೇಳಿರೋದು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ ಸ್ಟೂಡೆಂಟ್ಸ್. ಇದು ಕೂಡ 5 ಮಾರ್ಕ್ಸಲ್ಲಿ ಎಷ್ಟು ಈಸಿ ಇರುವಂಥ ಕ್ವಶನ್ ಕೇಳುವಂಥ ಚಾನ್ಸಸ್ಗಳಿದ್ದಾವೆ. ಓಕೆ, ಇಂಟರ್ಸೆಕ್ಷನ್ ಅಂತಂದರೆ ನಮ್ಗೆ ಇವಾಗ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಏನು, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇವಾಗ ನಮಗೆ ಅವ್ರು ಕೇಳಿರೋದು ಎ ಇಂಟರ್ಸೆಕ್ಷನ್ ಬಿ, ಕರೆಕ್ಟಾ? ಸೊ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಇದನ್ನು ಈ ಕಡೆ ಕಳಿಸಿ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೋಬೋದಲ್ವಾ? ಸೊ ಹಾಗಾಗಿ ನಾನು ಇಲ್ಲಿ ಫಾರ್ಮುಲಾನ ಚೇಂಜಸ್ ಮಾಡ್ಕೋತೀನಿ. ಇದನ್ನು ಸೈನ್ ಈ ಕಡೆ ತಗೋತೀನಿ, ಈ ಸೈನ್ ಈ ಕಡೆ ತಗೋತೀನಿ. ಏನು ಚೇಂಜಸ್ ಆಗಲ್ಲ. ಅಂದರೆ ಇಂಟರ್ಸೆಕ್ಷನ್ ಈ ಕಡೆ ಬರುತ್ತೆ, ಪ್ಲಸ್ ಯೂನಿಯನ್ ಇದ್ದದ್ದು ಈ ಕಡೆ ಬರುತ್ತೆ. ಎರಡು ಫಾರ್ಮುಲಾ ಸೇಮೇ. ಈಗ ಮೈನಸ್ ಇದೆ ಈಚೆ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇವಾಗ ಎಲ್ಲ ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗೋಣ. ಆಲ್ರೆಡಿ ಗೊತ್ತಿದೆ. ಪಿ ಆಫ್ ಎ ಎಷ್ಟಿದೆ, 0.8 ಇದೆ. ಪಿ ಆಫ್ ಬಿ ಎಷ್ಟಿದೆ, 0.7 ಇದೆ. ಪಿ ಆಫ್ ಎ ಯೂನಿಯನ್ ಬಿ ಆಲ್ರೆಡಿ ಕೊಟ್ಟಿದ್ದಾರೆ, 0.95 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನನಗೆ ಮೆಸೇಜ್ ಮಾಡಿ. 8 + 7 ಅಂತಂದರೆ ಎಷ್ಟಾಯಿತು,
7 14 ಪ್ಲಗಿನ್ 15 ಅದರಲ್ಲಿ 1.5 ಆಗುತ್ತೆ. 1.5ನ 0.95ನ ಸಬ್ಟ್ರಾಕ್ಟ್ ಮಾಡಿ ಆನ್ಸರ್ನ ಹೇಳಿ ಫ್ರೆಂಡ್ಸ್. ಕಮೆಂಟ್ ಫಾಸ್ಟ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಏನು ಬರುತ್ತೆ ಅಂತ. ಇಷ್ಟೇ ನೋಡಿ, ಇಷ್ಟೇ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುವಂಥದ್ದಾಗಿರುತ್ತೆ. ಓಕೆ, ಎಸ್ 0.55 ಆಲ್ರೆಡಿ ಮಾಸ್ಟರ್ ಮಾಡಿದ್ದಾರೆ. ಸೊ ನೋಡಿ ಯಾವ ಥರ ಅಂತಂದರೆ ಈಗ ಎರಡು ಆ್ಯಡ್ ಮಾಡ್ತಾರೆ. 8 + 7 ಅಂದರೆ ಎಷ್ಟಾಯಿತು? 1.5. 1 ಈ ಕಡೆ ಬರುತ್ತೆ ಅಂದರೆ 1.5 ಮೈನಸ್ 0.95 ಅಂದರೆ ಇಲ್ಲಿ ಒಂದು 5 ಉಳಿಯುತ್ತೆ. ಅಗೇನ್ 0.5 ಅಂದರೆ ಎಕ್ಸ್ಟ್ರಾ ಇದೆ ಅಂತಂದರೆ ಲಾಸ್ಟ್ ಆನ್ಸರ್ ಇದನ್ನು ಇದರ ಮಾಡಿ 1.5 ಮೈನಸ್ 0.95ನ ತೆಗೆದ್ರೆ 0.55 ಆನ್ಸರ್ ಉಳಿಯುತ್ತೆ ಅಂತ ಅರ್ಥ. ಕರೆಕ್ಟಾ? ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಸೊ ಇಷ್ಟೇ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಸಿಗುತ್ತೆ ನೋಡಿ. ಎಸ್ ಈಸಿ ಇದೆ ಇದು ಕ್ವಶನ್ ಕೂಡ. ಲಕ್ಕಿಲಿ ಇದೇ ಕ್ವಶನ್ ಕೇಳ್ಬೋದು, ಕೇಳೋ ಹಾಗಿಲ್ಲ ಅಂತ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ಸ್ಗೆ ಹೋಗೋಣ. ಸೊ ಇದು ಭಾಳ ಈಸಿ ಇತ್ತು, ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ಇಲ್ಲೊಂದಿದೆ ನೋಡಿ ಇಂಪಾರ್ಟೆಂಟ್. ಆಗಲೇ NSS NCC ಇದೆಯಲ್ಲ ಅದೇ ಥರನಾಗಿ ಇಲ್ಲಿ ಒಂದು ಕ್ವಶನ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಈ ಒಂದು ಎಕ್ಸಾಂಪಲ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾಕೆ ಅಂತಂದರೆ ಇದು ಒಂದು ಕ್ವಶನ್ ಲಾಸ್ಟ್ ಇಯರ್ ನಾನು ನೋಡ್ತಾ ಹೋದರೆ ಲಾಸ್ಟ್ ಇಯರ್ ಎಲ್ಲ ಏನು ಮಾಡ್ತಾ ಇದ್ರು ಅಂದರೆ ಈ ಕ್ವಶನ್ನ 3 ಮಾರ್ಕ್ಸಲ್ಲಿ ಕೇಳ್ತಾ ಇದ್ರು. ಓಕೆ, ಸೊ ಅನಿಲ್ ಆ್ಯಂಡ್ ಸುನೀಲ್ ಅಂತ ಬರ್ತಾಯಿತ್ತು, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಅನಿಲ್ ಆ್ಯಂಡ್ ಆಸಿಮ್ ಅಂತ ಇದೆ. ಸೊ ಈ ಥರನೂ ಕೇಳ್ಬೋದು ಅವರು. ನೇಮ್ ಚೇಂಜ್ ಆಗ್ಬೋದು ಅಷ್ಟೇ, ಬಟ್ ಕ್ವಶನ್ ಮಾತ್ರ ಚೇಂಜ್ ಆಗಲ್ಲ, ವ್ಯಾಲ್ಯೂಸ್ಗಳು ಮಾತ್ರ ಚೇಂಜ್ ಆಗಲ್ಲ ಫ್ರೆಂಡ್ಸ್. ಯಾವ ಥರ ಕ್ವಶನ್ ಇದೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಾದಮೇಲೆ ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ತೀನಿ. 2 ಸ್ಟೂಡೆಂಟ್ಸ್ ಅನಿಲ್ ಆ್ಯಂಡ್ ಆಸಿಮ್ ಅಪಿಯರ್ ದ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ದ ಪ್ರೊಬ್ಯಾಬಿಲಿಟಿ ಆಫ್ ದಟ್ ಅನಿಲ್ ವಿಲ್ ಕ್ವಾಲಿಫೈ ಅಂತ ಹೇಳ್ತಾರೆ. ಅಗೇನ್ ಪ್ರೊಬ್ಯಾಬಿಲಿಟಿ ಸಿಂಬಲ್ನ ಯೂಸ್ ಮಾಡಿದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ ಕ್ವಾಲಿಫೈಯಿಂಗ್ ದ ಎಕ್ಸಾಮಿನೇಷನ್ ಇವಾಗಲೇ ಮಾಡಿದಲ್ಲ ಅದೇ ಥರ. ಅನಿಲ್ ಕ್ವಾಲಿಫೈ ಆಗೋದು, ಆಸಿಮ್ ಕ್ವಾಲಿಫೈ ಆಗುವಂಥದ್ದು ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಅದನ್ನೇ ಫಸ್ಟ್ ಇವೆಂಟ್ ಆಗಿ ಡಿನೋಟ್ ಮಾಡ್ಕೊಂಡ್ಬಿಡೋಣ. ಏನಂತ? P of A ಏನಂತ ಕೊಡೋಣ? ಅನಿಲ್ ವಿಲ್ ಕ್ವಾಲಿಫೈ. ಅನಿಲ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್. ಇದನ್ನೇ ನಾವು ಇವೆಂಟ್ ಅಂತ ಕೊಡೋಣ. ಇವೆಂಟ್ ಬಿನ ಏನು ಕೊಡೋಣ? ಆಸಿಮ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ AB ಅಂತ ಕೊಟ್ಟಿವಿ. ಅಂದರೆ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲೇ. ಎಷ್ಟಿದೆ? ಅನಿಲ್ ವಿಲ್ ಕ್ವಾಲಿಫೈ ಆಗೋದು 0.05% ಇದೆ. ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಸಿಮ್ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟೀಸ್ ಎಷ್ಟಿದೆ? 0.10 ಇದೆ. ಪ್ರೊಬ್ಯಾಬಿಲಿಟಿ ಆಫ್ ಬೋತ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್. ಬೋತ್ ಅಂದರೆ ಇಂಟರ್ಸೆಕ್ಷನ್ ಆಗಿರುತ್ತೆ. ಎಸ್, ಅಂದರೆ ಇದು ಕೂಡ ಕೊಟ್ಟಿದ್ದಾರೆ A ಇಂಟರ್ಸೆಕ್ಷನ್ B. ಆನ್ಸರ್ ಕೂಡ ಅವರೇ ಕೊಟ್ಟಿದ್ದಾರೆ 0.02 ಅಂತ ಹೇಳಿ. ಓಕೆ, ಫೈಂಡ್ ದ ಪ್ರೊಬ್ಯಾಬಿಲಿಟಿ. ಇವಾಗ ಒಂದೊಂದಾಗಿ ಕ್ವಶನ್ನ ಕೇಳಿದರೆ ಅದನ್ನು ನಾವು ಇವಾಗ ಸಾಲ್ವ್ ಮಾಡಬೇಕು. ಸೊ ಕೊಟ್ಟಿದ್ದಾರೆ ಇಬ್ಬರು ಕ್ವಾಲಿಫೈ ಆಗುತ್ತಾ ಇಲ್ಲ ಅಂದರೆ ನೈದರ್ A ನಾರ್ B ಅಂತ ಯೂಸ್ ಮಾಡಿದಲ್ಲ ಅದೇ ಥರನಾಗಿ ಅನಿಲ್ನೂ ಕ್ವಾಲಿಫೈ ಆಗ್ತಾ ಇಲ್ಲ ಆ್ಯಂಡ್ ಆಸಿಮ್ನೂ ಕ್ವಾಲಿಫೈ ಆಗ್ತಾ ಇಲ್ಲ ಅಂತ ಹಾಗೆ. ಅಂದರೆ ಇದನ್ನು ನಾವು ಈ ಥರ ಬರೀಬೋದಾ? A ಯೂನಿಯನ್ B ಹೋಲ್ ಡ್ಯಾಶ್ ಅಂತ ಬರೀಬೋದಾ? ಸೊ A ಯೂನಿಯನ್ B ಹೋಲ್ ಡ್ಯಾಶ್ ಅಂತಂದರೆ ಇದನ್ನು ನಾವು ಈ ಥರ ಬರೀಬೋದು. ಪ್ರೊಬ್ಯಾಬಿಲಿಟಿ ಆಫ್ A ಯೂನಿಯನ್ B ಅಂತ 1 ಮೈನಸ್ ಪ್ರೊಬ್ಯಾಬಿಲಿಟಿದು. ಅದಾದಮೇಲೆ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು 1 ಮೈನಸ್ P ಆಫ್ A ಯೂನಿಯನ್ B ಫಾರ್ಮುಲಾ. P ಆಫ್ A ಯೂನಿಯನ್ B ಫಾರ್ಮುಲಾ ಏನು ಹೇಳುತ್ತೆ? ಸೊ ಆಲ್ರೆಡಿ ನಾನು ಹಿಂದಿನ ಕ್ವಶನಲ್ಲಿ ಯೂಸ್ ಮಾಡಿದ್ದೆ P ಆಫ್ A. ಸೊ P ಆಫ್ A ಪ್ಲಸ್ P ಆಫ್ B ಫಾರ್ಮುಲಾಸನ್ನು ಬರೀಲೇಬೇಕು. P ಆಫ್ A ಇಂಟರ್ಸೆಕ್ಷನ್ B. ಯಾಕೆ ಇದು ಹೋಯಿತು ಲೈಟ್? ಜಸ್ಟ್ 1 ಸೆಕೆಂಡ್ ಸ್ಟೂಡೆಂಟ್ಸ್, ಲೈಟ್ ಹೋಗ್ತಾ ಇದೆ. ಓಕೆ, ಇದನ್ನ ಆಫ್ ಮಾಡೋಣ. ಓಕೆ, ಇದು ಸ್ವಲ್ಪ ಕ್ಲಿಯರ್ ಕಾಣಿಸುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇಂಟರ್ಸೆಕ್ಷನ್ ಇದೆ. ಸೊ ಇವಾಗ 1 ಮೈನಸ್ P ಆಫ್ ಎ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟಿದೆ? 0. ಇದ್ರ ಬ್ರಾಕೆಟಲ್ಲೇ ಬರೀರಿ, ಇಲ್ಲಾಂದರೆ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. 0.05. P ಆಫ್ B ಎಷ್ಟಿದೆ? 0.10. ಇಂಟರ್ಸೆಕ್ಷನ್ ಎಷ್ಟಿದೆ? 0.02 ಅಂತಿದೆ. ಸೊ ಇವಾಗ ಇದನ್ನೆಲ್ಲನೂ ಆ್ಯಡ್ ಮಾಡಿ 1ನಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಆನ್ಸರ್ ಬಂದ್ಬಿಡುತ್ತೆ. 1 ಮೈನಸ್ 0.05 ಪ್ಲಸ್ 0.10 ಅಂದರೆ 0.15 ಆಯಿತಾ? 0.15 ಮೈನಸ್ 0.02 ಮಾಡಬೇಕು. ಅಂದರೆ 2 ಪಾಯಿಂಟ್ನ ತೆಗೆದುಬಿಟ್ರೆ ಉಳಿಯೋದು ಎಷ್ಟು? ಇಲ್ಲಿ 0.13 ಉಳಿಯುತ್ತಾ? ಇದು ನೋಡಿ, 2 ಆ್ಯಡ್ ಮಾಡಿದರೆ 15 ಆಯಿತು. 5 2 ತೆಗೆದುಬಿಟ್ರೆ 3 ಉಳಿಯುತ್ತೆ. ಕರೆಕ್ಟಾ? ಸೊ ಇದು ಆನ್ಸರ್. ಇದರಲ್ಲಿ 1 ಮೈನಸ್ 0.13ನ ತೆಗಿಬೇಕು. 13ನ ತೆಗೆದ್ರೆ ಎಷ್ಟು ಉಳಿಯುತ್ತೆ? ಇಲ್ಲಿ 0.87. ಇದಾಗಿದೆ ಫಸ್ಟ್ ಕ್ವಶನ್ದು ಆನ್ಸರ್ ಆಗಿದೆ ಸ್ಟೂಡೆಂಟ್ಸ್. ಎಲ್ರಿಗೂ ಕಾಣಿಸ್ತಾ ಇದೆಯಲ್ವಾ ಕ್ಲಿಯರ್ ಆಗಿ? ಎಸ್. ಸೊ ಫಸ್ಟ್ದು ಇವಾಗ ಕಂಪ್ಲೀಟ್ ಆಯಿತು. ಇವಾಗ ನಾನು ಸೆಕೆಂಡ್ದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಮಾಡೋಣ, ಅಂದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಸೆಕೆಂಡ್ ಒನ್ ಏನು ಹೇಳ್ತಾ ಇದ್ದಾರೆ ನೋಡಿ, ಅಟ್ ಲೀಸ್ಟ್ ಒನ್ ಆಫ್ ದೆಮ್ ವಿಲ್ ನಾಟ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಅಟ್ ಲೀಸ್ಟ್ ಒನ್ ಆಫ್ ದೆಮ್ ವಿಲ್ ನಾಟ್ ಕ್ವಾಲಿಫೈ ದ ಎಕ್ಸಾಮಿನೇಷನ್. ಓಕೆ, ಅಟ್ ಲೀಸ್ಟ್ ವರ್ಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅಟ್ ಲೀಸ್ಟ್ ಅಟ್ ಮೋಸ್ಟ್ ನಾವು ಯಾವ ಥರ ಚೆಕ್ ಮಾಡ್ಕೋಬೇಕು ನಾನು ಆಲ್ರೆಡಿ ಒಂದಿಷ್ಟು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ. ಓಕೆ, ಸೊ ಇವಾಗ ಆ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಅಟ್ ಲೀಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬರೀತಾ ಇದ್ದೀನಿ ನಾನು. ಅಟ್ ಲೀಸ್ಟ್ ಒನ್ ಆಫ್ ದೆಮ್ ವಿಲ್ ನಾಟ್ ಕ್ವಾಲಿಫೈ ಅಂತ ಹೇಳ್ತಾರೆ. ಅಟ್ ಲೀಸ್ಟ್ ಒನ್ ಆಫ್ ದೆಮ್ ವಿಲ್ ನಾಟ್ ಕ್ವಾಲಿಫೈ ದ ಎಕ್ಸಾಮಿನೇಷನ್. ಇದನ್ನು ನಾನು ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಈ ಥರ ಬರೋಣ. 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್
ಅಂತ ಬರೀತೀನಿ. ಇಲ್ಲಿ ಬರ್ತಿದ್ದೀವಲ್ವಾ, ಸೊ ಇದ್ರದ್ದು ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಏನು ಬರ್ತೀವಿ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ, ಅಂದರೆ ಇದ್ರದ್ದು ನೆಗೆಷನ್ ಆಯ್ತು. ಇದು ಎ ಯೂನಿಯನ್ ಬಿ ಇಂದ ಅಪೋಸಿಟ್ ಮಾಡ್ಕೊಂಡು ಇಲ್ಲಿ ಬರುತ್ತೆ, ಅಂದರೆ 1 ಮೈನಸ್ 1. ಇದನ್ನು ನಾನು 1 ಮೈನಸ್ ಅಂತ ಬರ್ಕೊಂಡ್ರೆ ಇವೆರಡು ಅಬ್ಸರ್ವ್ ಮಾಡಿ, ಈ ರಿಸಲ್ಟ್ ಯಾವಾಗಲೂ ಅಪೋಸಿಟ್ ಆಗಿರುತ್ತೆ, ಅಂದರೆ ಡಿಸ್ಜಾಯಿಂಟ್ ಸೆಟ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ಅಟ್ ಲೀಸ್ಟ್ ಒನ್ ಆಫ್ ದಮ್ ವಿಲ್ ನಾಟ್ ಕ್ವಾಲಿಫೈ ಅಂತ ಕೊಟ್ಟಿದ್ದಾರೆ, ಬೋತ್ ವಿಲ್ ಕ್ವಾಲಿಫೈ ಅಂತ ತಗೋಬೇಕು ನಾವಿಲ್ಲಿ. ಅಪೋಸಿಟ್ ಏನಾಗುತ್ತೆ, ಬೋತ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ ಅಂತ. ಓಕೆ, ಸೊ 1 ಮೈನಸ್ ಬೋತ್ ವಿಲ್ ಕ್ವಾಲಿಫೈ ಅಂದರೆ ಆಬ್ವಿಯಸ್ಲಿ ಇಂಟರ್ಸೆಕ್ಷನ್ ಆಗಿರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ತೆಗಿಬೇಕು ಅಂತ ಅರ್ಥ. 1 ಮೈನಸ್ ಇಂಟರ್ಸೆಕ್ಷನ್ ಎಷ್ಟೇ 0.02 ಇದೆ, ಕರೆಕ್ಟ್ ಅಲ್ವಾ? ಸೊ 0.02ನ ತೆಗೆದುಬಿಟ್ಟು ಎಷ್ಟಾಗುತ್ತೆ 0.1 2.988 ಉಳಿಯುತ್ತಲ್ವಾ? ಸೊ ಇದಾಗಿದೆ ನಮ್ಮದು ಸೆಕೆಂಡ್ ಕ್ವಶನ್ ಆನ್ಸರ್. ಈಸಿಯೆಸ್ಟ್ ಕ್ವಶನ್, ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಓಕೆ, ಸೊ 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ಸು ಒಂದು 50 to 80% ಇದೆ ಈ ಒಂದು ಕ್ವಶನ್ ಬರುವಂಥ ಚಾನ್ಸಸ್. ಓಕೆ, ಸೊ ಸ್ವಲ್ಪ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಆಯಿತಾ? ಸೊ ಎರಡು ಕ್ಲಿಯರ್ ಆಯ್ತಲ್ವಾ? ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. 51th ಕ್ವಶನ್, 51 ಮೇಲೆ ಆಮೇಲೆ ಮಾಡೋಣ. 50th ಕ್ವಶನ್ ತನಕ ಮಾತ್ರ ಇರೋದು ಇದು ಪ್ರೊಬ್ಯಾಬಿಲಿಟಿದ ಕ್ವಶನ್ಸ್ ಫ್ರೆಂಡ್ಸ್. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇನ್ನೊಂದು ಕ್ವಶನ್ ಇದೆ, ಸಬ್ ಕ್ವಶನ್. ಓನ್ಲಿ ಒನ್ ಆಫ್ ದಮ್ ವಿಲ್ ಕ್ವಾಲಿಫೈ ದ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಅಂದರೆ ಇಬ್ಬರು ಇದ್ದಾರೆ, ಇಬ್ಬರಲ್ಲಿ ಒಬ್ಬರೇ ಕ್ವಾಲಿಫೈ ಆಗಿದ್ದಾರೆ. ಒಬ್ಬರು ಕ್ವಾಲಿಫೈ ಆದರೆ ಅಗೇನ್ ಇನ್ನೊಬ್ರು ಏನಾಗಿರುತ್ತೆ, ಕ್ವಾಲಿಫೈ ಆಗಿರೋದಿಲ್ಲ. ಮತ್ತು ಇನ್ನು ಯಾವ ಥರ ನಾವು ಬರ್ಕೋಬೇಕು, ಪ್ರೊಬ್ಯಾಬಿಲಿಟಿ ಆಫ್ ಅನಿಲ್ ಕ್ವಾಲಿಫೈ ಆಗಿದ್ದಾನೆ ಅಂತ ಅನ್ಕೊಳ್ಳೋಣ. ಇವಾಗ ಅನಿಲ್ ಕ್ವಾಲಿಫೈ ಆದರೆ ಆಸಿಮ್ ಏನಾಗಿರೋದಾನೆ ಕ್ವಾಲಿಫೈ ಆಗಿರೋದಿಲ್ಲ. ಅದನ್ನು ನಾವು ಯಾವ ಥರ ಬರೀಬೇಕು, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಬರ್ಕೊತೀನಿ. ಇದು ಒಂದು ಪಾಸಿಬಿಲಿಟಿ ಇದೆ. ಅಥವಾ ಅನಿಲೇ ಕ್ವಾಲಿಫೈ ಆಗಿಲ್ಲ ಅಂದರೆ ಆಸಿಮ್ ಕ್ವಾಲಿಫೈ ಆಗಿರ್ಬೋದು. ಇದು ಎರಡು ಪಾಸಿಬಿಲಿಟೀಸ್ ಇದಾವೆ ಫ್ರೆಂಡ್ಸ್. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಎರಡು ಪಾಸಿಬಿಲಿಟೀಸ್ ಇದಾವೆ ಅಂತಂದರೆ ಅನಿಲ್ ಏನಾದರೂ ಕ್ವಾಲಿಫೈ ಆಗಿದ್ದರೆ ಆಸಿಮ್ ಕ್ವಾಲಿಫೈ ಆಗೋದಿಲ್ಲ, ಅದಕ್ಕೆ ನಾನು ನೆಗೆಷನ್ ತೊಗೊಂಡಿದ್ದೀನಿ, ಕಾಂಪ್ಲಿಮೆಂಟ್ರಿ. ಅದೇ ಅನಿಲ್ ಕ್ವಾಲಿಫೈ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಆಸಿಮ್ ಒನ್ ಆಫ್ ದಮ್ ಅಂತ ಹೇಳ್ತಾರೆ, ಇಬ್ಬರಲ್ಲಿ ಒಬ್ಬರಾಗಿದ್ದರೆ ಅಂತ. ನನಗೆ ಅಂದರೆ ಇವೆರಡು ಪಾಸಿಬಿಲಿಟಿ ಇದೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ನ ಯಾವ ಥರ ಪಾಯಿಂಟ್ ಮಾಡಬೇಕು ಅಂತ ಅರ್ಥ. ಸೊ ಇವಾಗ ಇದನ್ನು ಅಬ್ಸರ್ವ್ ಮಾಡಿ. ಅಗೇನ್ ವೆನ್ ಡಯಾಗ್ರಾಮಲ್ಲಿ ನಮಗೆ ಕ್ಲಿಯರ್ ಆಗಿ ಐಡಿಯಾ ಗೊತ್ತಾಗುತ್ತೆ. ಇದು ಇಲ್ಲಿ ಎ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಬಿ ಇದೆ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತಂದರೆ ಎ ಬಟ್ ನಾಟ್ ಬಿ ಅಂದಾಗೆ, ಅಂದರೆ ಎ ಮೈನಸ್ ಬಿ ಅಂದಾಗೆ. ಎ ಇರಬೇಕು, ಬಿ ಇರಬಾರ್ದು. ಎ ಇರಬೇಕು, ಬಿ ಇರಬಾರ್ದು ಅಂದರೆ ಈ ಏರಿಯಾ ಇದು ಈಕ್ವಲ್ ಆಗಿರುತ್ತೆ. ಎ ಇರಬೇಕು, ಬಿ ಇರಬಾರ್ದು ಅಂದರೆ ಈ ಇಂಟರ್ಸೆಕ್ಷನ್ನ ತೆಗಿಬೇಕು. ಈ ಪೂರ ಎ ಅಲ್ಲಿ ಅಂದರೆ ಎನ್ ಆಫ್ ಎ ಅಲ್ಲಿ ಮೈನಸ್ ಇಂಟರ್ಸೆಕ್ಷನ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಈ ಪೂರ ಎ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ನಿಮಗೆ ಶೇರ್ ಮಾಡಿ ತೋರಿಸ್ ನೋಡಿ. ಈ ಪೂರ ಏನ ನಾವು ಅಲ್ಲಿ ಈ ಒಂದು ರಿಸಲ್ಟು ಯಾವುದು, ಈ ರಿಸಲ್ಟು ಏನಿದೆಯಲ್ಲ ಇಂಟರ್ಸೆಕ್ಷನ್ನ ತಗೊಂಡ್ಬಿಟ್ರೆ ಉಳಿಯೋದು ಎ ಮೈನಸ್ ಬಿ, ಎ ಬಟ್ ನಾಟ್ ಬಿ ಅಂದಾಗೆ. ಓಕೆನಾ? ಸೊ ನೋಡಿ ಯಾವ ಥರ ಸಾಲ್ವ್ ಮಾಡಬೇಕು. ಇದ್ರದ್ದು ಫಾರ್ಮುಲಾನ ಆಲ್ರೆಡಿ ಒಂದು ಸತಿ ಯೂಸ್ ಮಾಡಿದೆ ಹಿಂದಿನ ಒಂದು ಕ್ವಶನಲ್ಲಿ. ಅಂದರೆ ಇದರ ಆನ್ಸರ್ ಏನಾಗುತ್ತಪ್ಪ ಅಂತಂದರೆ ಪ್ರೊಬ್ಯಾಬಿಲಿಟಿ ಚೇಂಜ್ ಮಾಡಿಲ್ಲ. ಓಕೆ, ಪ್ರೊಬ್ಯಾಬಿಲಿಟಿ ಆಫ್ ಪೂರ ಎ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇಂಟರ್ಸೆಕ್ಷನ್ನ ಸಬ್ಟ್ರಾಕ್ಟ್ ಮಾಡ್ಕೋತೀನಿ. ಇದು ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಫಾರ್ಮುಲಾ ವೆನ್ ಡಯಾಗ್ರಾಮ್ ಹಾಕಿ ಅರ್ಥ ಆಗುತ್ತೆ. ಪ್ಲಸ್ ಇವಾಗ ಇದನ್ನು ಹೇಗೆ ಮಾಡೋದು ಹೇಳಿ, ಅಗೇನ್ ಅದ್ರದ್ದು ಅಪೋಸಿಟು, ಇಲ್ಲಿ ಬಿ ಇರಬೇಕು, ಎ ಇರಬಾರ್ದು ಅಂತ ಹೇಳ್ತಾರೆ. ಅಂದರೆ ಪೂರ ಬಿ ಅಲ್ಲಿ ಅಗೇನ್ ಇಲ್ಲಿ ಕೂಡ ನಾನು ಇಂಟರ್ಸೆಕ್ಷನ್ನ ಸಬ್ಟ್ರಾಕ್ಟ್ ಮಾಡ್ಕೋತೀನಿ. ಅರ್ಥ ಆಯ್ತಲ್ವಾ? ಇದು ಎರಡೂ ಇಂಪಾರ್ಟೆಂಟು. ಫಾರ್ಮುಲಾ ನೆನಪಿರೋದು ಭಾಳ ಇಂಪಾರ್ಟೆಂಟು. ಫಾರ್ಮುಲಾ ನೆನಪಿದ್ರೆ ಆರಾಮಾಗಿ ಈ ಒಂದು ಕ್ವಶನ್ನ ನಾವಿಲ್ಲಿ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಒಂದೊಂದಾಗಿ ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗಿ. ಪಿ ಆಫ್ ಏನ ಏನು ತೊಗೊಂಡು ಕೊಟ್ಟಿದ್ರು ಅವರು 0.5 ಇದೆ ಇದು. ಸೊ ಇದು 0. ಇದಂದ್ರೆ ಆಲ್ರೆಡಿ ಫಸ್ಟ್ ಕೊಟ್ಟಿದ್ರು 0.05 ಇದೆ. ಸಾರಿ, ಮೈನಸ್ ಇಂಟರ್ಸೆಕ್ಷನ್ ಎಷ್ಟಿದೆ 0.02 ಇದೆ. ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ 0.10. ಆಸಿಮ್ ಕ್ವಾಲಿಫೈ ಆಗೋದು, ಇಂಟರ್ಸೆಕ್ಷನ್ ಸೇಮ್ ಇರುತ್ತೆ 0.02. ಸೊ 0.05 ಅಲ್ಲಿ 0.02 ಅಂದರೆ 0.03 ಬರುತ್ತೆ ಫಸ್ಟ್ ಆನ್ಸರು, ಕರೆಕ್ಟಾ? ಸೊ ಅದಾದಮೇಲೆ ಸೆಕೆಂಡ್ ಒಂದು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ಸು ಸೆಕೆಂಡ್ ಒನ್ನಲ್ಲಿ ಎಷ್ಟಿದೆ 0.10 ಅಲ್ಲಿ 0.2 ತೆಗಿತೀರಾ ಅಂತ ಅನ್ಕೊಳ್ಳಿ, ಅಂದರೆ 0.08 ಆಗುತ್ತಾ? ಸೊ ಇವಾಗ ಇವೆರಡು ರಿಸಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ 0.11. 8 + 3 ಮಾಡಿದ್ರೆ 11 ಆಗುತ್ತೆ, ಕರೆಕ್ಟಾ? ಇದಾಗಿದೆ ನಮ್ಮದು ಲಾಸ್ಟ್ ಕ್ವಶನ್ ಆನ್ಸರ್ ಫ್ರೆಂಡ್ಸ್. ಈಸಿ ಇದೆಯಲ್ವಾ? ಸೊ ಇದು ಥರ್ಡ್ ಕ್ವಶನ್ ಆನ್ಸರ್ ನೋಡಿ. ಸೊ ಇದನ್ನು 3 ಕ್ವಶನ್ನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದು ಬರುವಂಥ ಚಾನ್ಸಸ್ ಭಾಳಷ್ಟಿದೆ. ಇಂಪಾರ್ಟೆಂಟ್ ಫಾರ್ 5 ಮಾರ್ಕ್ಸ್. ಸೊ ಎಕ್ಸಾಮ್ ಸ್ಟೂಡೆಂಟ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ಸ್ವಲ್ಪ ಡೀಪಾಗಿ ಪ್ರಾಕ್ಟೀಸ್ ಮಾಡಿ, ಅಬ್ಸರ್ವ್ ಮಾಡಿ, ಅರ್ಥ ಆಗುತ್ತೆ. ಓಕೆ, ಸೊ ಇವಾಗ ಇದು ಕ್ಲಿಯರ್ ಆಯಿತು ಅನ್ಕೋತೀನಿ. ಇವಾಗ ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ ಫ್ರೆಂಡ್ಸ್, ಇದೊಂದು ಅಬ್ಸರ್ವ್ ಮಾಡಿ ಏನಿದೆ ಅಂತ. ಇದು ಕೂಡ ಈಸಿ ಇದೆ, ಆಮೇಲೆ ಭಾಳ ಈಸಿ ಇದೆ ಇದು. 5 ಮಾರ್ಕ್ಸು ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ತೀನಿ. ಇದೊಂದು ಮಾಡಿ ಎಂಡ್ ಮಾಡೋಣ. 1 ಕಾರ್ಡ್ ಈಸ್ ಡ್ರಾನ್ ಫ್ರಮ್ ಅ ವೆಲ್ ಶೇಪೆಡ್ ಡೆಕ್ ಆಫ್ 52 ಕಾರ್ಡ್. 52 ಕಾರ್ಡ್ಸ್ಗಳಿದ್ದಾವೆ. ಓಕೆ, ಕಾರ್ಡ್ಸ್ದು ಡೀಟೇಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೋತೀನಿ. ಟೋಟಲಿ 52 ಕಾರ್ಡ್ಸ್ ಇರುತ್ತೆ. ಅದರಲ್ಲಿ ರೆಡ್ ಕಾರ್ಡ್ಸು, ಬ್ಲೂ ಕಾರ್ಡ್ಸ್ ಅಂತ 2 ಪಾರ್ಟ್ಸ್ ಇರುತ್ತೆ. ಸಾರಿ, ರೆಡ್ ಬ್ಲ್ಯಾಕ್. ಇದು 26. ಅದೇನು ಇದು ಕೂಡ 26 ಇರುತ್ತೆ. ಈ 26ಅಲ್ಲಿ ಅಗೇನ್ 2 ಪಾರ್ಟ್ಸ್ಗಳಿರುತ್ತೆ. ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ. ಬ್ಲ್ಯಾಕಲ್ಲಿ ಕ್ಲೆವರ್ ಕಾರ್ಡ್ ಅಂತ ಬರುತ್ತೆ, ಸ್ಪೇಡ್ ಕಾರ್ಡ್ ಅಂತ ಬರುತ್ತೆ. ರೆಡ್ ಕಾರ್ಡಲ್ಲಿ ಡೈಮಂಡ್ ಕಾರ್ಡ್ ಮತ್ತು ಹಾರ್ಟ್ ಕಾರ್ಡ್ ಬರುತ್ತೆ.
ಸೊ ಇವು ಎಷ್ಟಿರುತ್ತಪ್ಪ ಅಂದರೆ 13 13 13 ಇರುತ್ತೆ. ಓಕೆ, ಸೊ ಅವ್ಯಾವ 13 ಇರುತ್ತಪ್ಪ ಅಂದರೆ ಅದರಲ್ಲಿ ಒಂದು ಏಸ್ ಇರುತ್ತೆ, ಏಸ್ 4 ಕಾರ್ಡ್ಸ್ ಇರುತ್ತೆ, ಕಿಂಗ್ 4 ಕಾರ್ಡ್ಸ್ ಇರುತ್ತೆ, ಕ್ವೀನ್ 4 ಕಾರ್ಡ್ಸ್ ಇರುತ್ತೆ, ಜಾಕ್ 4 ಕಾರ್ಡ್ಸ್ ಇರುತ್ತೆ. ಇದು ಬಿಟ್ಟು ಉಳಿದಿರೋದು ನಂಬರ್ಸ್ ಇರುತ್ತೆ 2 ಇಂದ ಹಿಡಿದು 9 ವರೆಗೂ, ಇವೆಲ್ಲನೂ 4 ಕಾರ್ಡ್ಸ್ ಇರುತ್ತೆ. ಓಕೆ, ಸೊ ಇದಿಷ್ಟು ಟೋಟಲ್ ರಿಸಲ್ಟ್ಸ್. ಒಂದ್ಸತಿ ನೀವು ನೋಡಿ ಗೊತ್ತಾಗುತ್ತೆ. ಇವಾಗ ಏನು ಹೇಳ್ತಾರೆ, ಇಷ್ಟು ಕಾರ್ಡಲ್ಲಿ ಒಂದು ಕಾರ್ಡನ್ನು ಅವರು ತಗೊಂತಾ ಇದ್ದಾರೆ. ಓಕೆ, ಇಫ್ ಈಚ್ ಆಫ್ ಔಟ್ಕಮ್ಸ್ ಈಕ್ವಲಿ ಲೈಕ್ಲಿ ಅಂತ ಹೇಳ್ತಾರೆ, ಕ್ಯಾಲ್ಕುಲೇಟ್ ದ ಪ್ರೊಬಾಬಿಲಿಟಿ ದಟ್ ಕಾರ್ಡ್ ಡ್ರಾನ್ ಈಸ್ ಅಂತ ಹೇಳ್ತಾರೆ. ಇವಾಗ ಒಂದು ಕಾರ್ಡ್ನ ನಾನು ತಗೋತಾ ಇದ್ದೀನಿ ಅಂದರೆ 52 ಅಲ್ಲಿ ಎಲ್ಲ 52 ಪಾಸಿಬಿಲಿಟೀಸ್ ಆಗುತ್ತೆ. ಅಂದರೆ ಎನ್ ಆಫ್ ಎಸ್ ಎಷ್ಟಾಗುತ್ತಪ್ಪ ಅಂದಂಗಾಯ್ತು 52. ಅದರಲ್ಲಿ ಫಸ್ಟ್ ಒಂದು ಕಾರ್ಡ್ ಡೈಮಂಡ್ ಕಾರ್ಡ್ ಅಂತ ಹೇಳ್ತಾರೆ. ಡೈಮಂಡ್ ಕಾರ್ಡ್ ಎಷ್ಟಿರುತ್ತೆ ಅಂತ ನಾನು ಇವಾಗಲೇ ಹೇಳಿದೆ, ಇಲ್ಲಿದೆ ನೋಡಿ 13 ಡೈಮಂಡ್ಸ್ ಕಾರ್ಡ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂತಂದರೆ ಫಸ್ಟ್ ಒನ್ ಇವೆಂಟ್ ಎ ಅಂತ ನಾವು ತೊಗೊತೀವಿ, ಸೆಲೆಕ್ಟ್ ದ ಡೈಮಂಡ್ ಕಾರ್ಡ್ ಅಂತ ಕೊಡೋಣ. ಕರೆಕ್ಟಾ? ಡೈಮಂಡ್ ಕಾರ್ಡ್ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಏನ ಮಾಡಬೇಕು. ಫಸ್ಟ್ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂದರೆ 52 ಇದೆ, ಇದರಲ್ಲಿ ಡೈಮಂಡ್ ಕಾರ್ಡ್ ಎಷ್ಟಿದೆ ಅಂತ ಹೇಳಿದೆ ನಾನು 13. ಸೊ 13/52 ಇಸ್ ದ ಫಸ್ಟ್ ಒನ್ ಆನ್ಸರ್. ಸೆಕೆಂಡ್ ಕ್ವಶನ್ ಬಿ ಅಂತ ಕೊಡೋಣ, ನಾಟ್ ಆ್ಯನ್ ಏಸ್ ಅಂತ ಹೇಳ್ತಾರೆ. ಸೊ ಈ ನಾಟ್ ಆ್ಯನ್ ಏಸ್ ಅಂತಂದರೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಂದಂಗೆ. ಓಕೆ, ಸೊ ನಾಟ್ ಆ್ಯನ್ ಏಸ್ ಅಂತಂದಾಗ ನಾನು ಇಲ್ಲಿ ಅಂತ ತಗೋತಾ ಇದ್ದೀನಿ ನೋಡಿ, 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಏಸ್ ಕಾರ್ಡ್ ಅಂತ ತಗೋಬೇಕಾ. ಇದರ ಅಪೋಸಿಟು ಇಲ್ಲಿ ನಾಟ್ ಏಸ್ ಕಾರ್ಡ್ ಅಂತ ಹೇಳ್ತಾರೆ, ನಾವು ಇದ್ರ ಅಪೋಸಿಟ್ ತಗೋಬೇಕು 1 ಮೈನಸ್ ಹಚ್ಚಿದಾಗ. ಓಕೆ, 1 ಮೈನಸ್ ಏಸ್ ಕಾರ್ಡ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ ಹೇಳಿದೆ, ಏಸ್ 4 ಇರುತ್ತೆ ಅಂತ ನಾನು ಹೇಳಿದ್ದೆ ಆವಾಗಲೇ. ಸೊ ಅಂತಂದರೆ ಇದರ ಆನ್ಸರ್ ಎಷ್ಟಾಗುತ್ತೆ, 4/52 ಆಗುತ್ತೆ. ಹಾಗೆ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕಾ, 52 ಇಲ್ಲೇನಿಲ್ಲ ಅಂದರೆ 1 ಇರುತ್ತೆ, 52 ಮೈನಸ್ 4 ಮಾಡಿದ್ರೆ 48/52 ಇದಾಗಿದೆ ಸೆಕೆಂಡ್ ಕ್ವಶನ್ ಆನ್ಸರ್. ಇನ್ನು ಥರ್ಡ್ ಒಂದು ಕ್ವಶನ್ ನೋಡಿ ಏನಿದೆ, ಬ್ಲ್ಯಾಕ್ ಕಾರ್ಡ್ ಅಂತ ಹೇಳ್ತಾರೆ. ಥರ್ಡ್ ಬ್ಲ್ಯಾಕ್ ನಾನು ಆಲ್ರೆಡಿ ಹೇಳಿದೆ, ರೆಡ್ 26 ಇದ್ರೆ ಬ್ಲ್ಯಾಕ್ 26 ಇರುತ್ತೆ ಅಂತ ಹೇಳಿ. ಇದಕ್ಕೆ ಸಿ ಇವೆಂಟ್ ಕೊಡೋಣ, ಇದು ಬ್ಲ್ಯಾಕ್ ಕಾರ್ಡ್ ಅಂತ ಆಗಿರುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಸಿ ಏನಾಗುತ್ತೆ, ಟೋಟಲ್ 52 ಕಾರ್ಡ್ಸ್ ಇದೆ, ಅದರಲ್ಲಿ ಬ್ಲ್ಯಾಕ್ ಕಾರ್ಡ್ಸ್ 26 ಇರುತ್ತೆ. ಮುಗಿತು, ಇಷ್ಟೇ ಇರುತ್ತೆ ಆನ್ಸರ್, ಅಷ್ಟೇ ಸಿಂಪಲ್ ಇದೆ. ಇನ್ನು ಲಾಸ್ಟ್ ಇನ್ನೊಂದು ಕ್ವಶನ್ ಇದೆ, ನಾಟ್ ಎ ಡೈಮಂಡ್ ಅಂತ ಇದೆ. ಸೊ ಇದು ಕ್ವಶನ್ ನೆಕ್ಸ್ಟು ಫೋರ್ತ್ ಕ್ವಶನ್ ಆನ್ಸರ್ ಏನು ಕೊಡೋಣ, ಡಿ ಅಂತ ಕೊಡೋಣ, ನಾಟ್ ಅ ಡೈಮಂಡ್ ಅಂತ ಹೇಳ್ತಾರೆ. ಸೊ ನಾಟ್ ಎ ಡೈಮಂಡ್ ಅಂತಂದರೆ ಇದಕ್ಕೆ ನಾನು ಏನು ಮಾಡ್ತೀನಿ, ಪ್ರೊಬ್ಯಾಬಿಲಿಟಿ ಆಫ್ ಡಿ ಮಾಡ್ಕೋಬೇಕಲ್ಲ. ಸೊ ಇಲ್ಲಿ ಆಲ್ರೆಡಿ ಪ್ರೊಬ್ಯಾಬಿಲಿಟಿ ಆಫ್ ಎ ಮಾಡಿದ್ವಿ ಡೈಮಂಡ್ ಕಾರ್ಡ್ ಅಂತ, ಅದಕ್ಕೆ ನಾನು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಡೈಮಂಡ್ ಕಾರ್ಡ್ ಅಂತ ಕೊಡ್ತೀನಿ. ಓಕೆ, ಡೈಮಂಡ್ ಕಾರ್ಡ್ ಅಂತ ಕೊಡ್ತೀನಿ. ಸೊ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಡೈಮಂಡ್ ಕಾರ್ಡ್ ಎಷ್ಟಿದೆ, 13/52 ಇದೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ. ಅಂದರೆ ಎಷ್ಟಾಗುತ್ತೆ, 52 LCM ಇದೆ, 52 ಮೈನಸ್ 13 ಮಾಡ್ಕೊಳ್ಳಿ. ಸೊ ಎಷ್ಟಾಗುತ್ತೆ ನೋಡಿ ಫ್ರೆಂಡ್ಸ್, ಸಿಂಪ್ಲಿಫೈ ಮಾಡಿ. ಇಲ್ಲಿ 9 ಬರುತ್ತೆ, 1 ಅಂದರೆ 39 ಆಗುತ್ತೆ, 39/52 ಆಗುತ್ತೆ. ಕರೆಕ್ಟ್ ಇದೆ ಅಂತ ಅನ್ಕೊತೀನಿ. ಎಸ್. ಸೊ ಇದು ಫೋರ್ತ್ ಕ್ವಶನ್ ಆನ್ಸರ್. 1 ಯಾಕೆ ಸಬ್ಟ್ರಾಕ್ಟ್ ಮಾಡ್ಕೊಂಡೆ ಅಂದರೆ ಅವ್ರು ಕೇಳಿದ್ದು ನಾಟ್ ಎ ಡೈಮಂಡು, ಇದು ಡೈಮಂಡು, ಅದರಲ್ಲಿ 1 ಮೈನಸ್ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಇನ್ನು ಲಾಸ್ಟ್ ಕ್ವಶನ್ ಏನಿದೆ, ನಾಟ್ ಎ ಬ್ಲ್ಯಾಕ್ ಕಾರ್ಡ್ ಅಂತ ಇದೆ. ಇದು ಲಾಸ್ಟ್ ಕ್ವಶನ್ ನೋಡಿ, ಇದನ್ನು ಸಾಲ್ವ್ ಮಾಡಿ ಎಂಡ್ ಮಾಡೋಣ. ನಾಟ್ ಪ್ರೊಬ್ಯಾಬಿಲಿಟಿ ಆಫ್, ಅದಕ್ಕೆ ಒಂದು ಡಿ ಅಂತ ಕೊಡೋಣ. ನಾಟ್ ಎ ಬ್ಲ್ಯಾಕ್ ಕಾರ್ಡ್, ಬ್ಲ್ಯಾಕ್ ಕಾರ್ಡಿಗೆ ಆಲ್ರೆಡಿ ನಾನು ಡಿನೋಟ್ ಮಾಡಿದೆ ನೋಡಿ ಸಿ ಅಂತ, ಇದಕ್ಕೆ ಸಿ ಡ್ಯಾಶ್ ಅಂತ ಕೊಡ್ಬೋದಾ, ಅಂದರೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಸಿ ಅಂತ ಬರೀತೀರಾ. 1 ಮೈನಸ್ ಸಿದ ಆನ್ಸರ್ ಎಷ್ಟಿದೆ, 26/52. ಹಾಗೇನು ಇಲ್ಲಿ LCM ತೊಗೊಂತೀರ, ಬ್ಲ್ಯಾಕ್ ಕಾರ್ಡ್ ಬಂದಿಲ್ಲ ಅಂದರೆ ಆಬ್ವಿಯಸ್ಲಿ ರೆಡ್ಡೇ ಬರಬೇಕಲ್ವಾ. ಸೊ 52 ಮೈನಸ್ 26 ಮಾಡಿದ್ರೆ ಮತ್ತೆ 26/52 ಬರುತ್ತೆ. ಯಾಕೆ ಅಂತ ಅಬ್ಸರ್ವ್ ಮಾಡಿ, ಆಲ್ರೆಡಿ ಹೇಳಿದ್ದೆ ನಾನು, ಬ್ಲ್ಯಾಕ್ 26 ಇದ್ದರೆ ರೆಡ್ 26 ಇರುತ್ತೆ. ಸೊ ನಾಟ್ ಅ ಬ್ಲ್ಯಾಕ್ ಕಾರ್ಡ್ ಅಂತ ಹೇಳಿದ್ರೆ ಇದು ಬಂದಿಲ್ಲ ಅಂದರೆ ಇದು ಬರಬೇಕು, ಇದ್ರೂ ಕೂಡ 26 ಇರುತ್ತೆ. ಆಯ್ತಲ್ವ ಫ್ರೆಂಡ್ಸ್, ಇದೆಲ್ಲ ಕ್ವಶನ್ಸು. ಸೊ ಇಲ್ಲಿವರೆಗೂ ನಾವು ಎಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಇದರಲ್ಲೇ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕೇರ್ಫುಲ್ ಆಗಿ ಎಲ್ಲ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ ಆಗಿ ಒಂದು ಕ್ವಶನ್ ಆರಾಮಾಗಿ ನೀವು ಇಲ್ಲಿ ಸಾಲ್ವ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಈ ಒಂದು ಚಾಪ್ಟರ್ನ ಮಿಸ್ ಮಾಡಬೇಡಿ. ಕೆಲವೊಂದಿಷ್ಟು ಈಸಿ ಕ್ವಶನ್ ಇದೆ, ಎರಡೇ ಕ್ವಶನ್ ಸ್ವಲ್ಪ ನಿಮಗೆ ಕ್ಯಾಲ್ಕುಲೇಷನ್ ಆಗ್ತದೆ. ಒಂದು NSCC ಮತ್ತು NSS ಕ್ವಶನು, ಆಮೇಲೆ RC ಆ್ಯಂಡ್ ಅನಿಲ್ ಕ್ವಶನ್. ಇದನ್ನು ಸ್ವಲ್ಪ ಸೀರಿಯಸ್ ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಒಂದು 5 ಮಾರ್ಕ್ಸ್ ಕ್ವಶನ್ನ ನೀವು ಇಲ್ಲಿ ತೊಗೊಳ್ಬೋದು. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ನೆಕ್ಸ್ಟು ನಿಮಗೆಲ್ಲ 5 ಮಾರ್ಕ್ಸದ್ದು ಸಾಲ್ವ್ ಮಾಡಿ ಡಿಸ್ಕಷನ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ನಿಮಗೆ ಆದಷ್ಟು ಬೇಗ ಒಂದು 5 ಮಾರ್ಕ್ಸದ್ದು ಎಲ್ಲ ಕ್ವಶನ್ಸ್ ಇರುವಂಥ ವಿಡಿಯೋ ನಿಮಗೆ ಸಿಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಬಾಯ್, ಟೇಕ್ ಕೇರ್. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ಒಂದು ಲಿಂಕ್ನ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಬಾಯ್.